ಬಹಳಷ್ಟು ಉದಾಹರಣೆಗಿವೆ. ಅಮೇರಿಕ ಇರ್ಬೋದು, ಲಂಡನ್ ಇರ್ಬೋದು, ರಷ್ಯಾ ಇರ್ಬೋದು. ಆದರೆ ಭಾರತ ದೇಶಕ್ಕೆ ಪವಿತ್ರವಾಗ್ತಕ್ಕಂಥ ಬಿರುದು ಕೊಟ್ಟಿದ್ದಾರೆ. ಏನು ಅಂತ ಕೇಳಿದ್ರೆ ಭಾರತ ನಾರಿ ಅಂತಕ್ಕಂಥ ಬಿರುದು ಕೊಟ್ಟಿದ್ದಕ್ಕೆ ಭಾರತ ದೇಶಕ್ಕೆ ಮಾತ್ರ ಅಂತಕ್ಕಂಥದ್ದು ಎಲ್ಲ ತಿಳ್ಕೋಬೇಕಾಗ್ತಕ್ಕಂಥ ವಿಷಯ. ಇದನ್ನೇ ಯಾಕೆ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಭಾರತದಲ್ಲಿ ಆಚಾರ ವಿಚಾರ, ಕಲೆ, ಸಂಸ್ಕೃತ, ಭರತನಾಟ್ಯ ಇವೆಲ್ಲನೂ ಕೂಡ ನಮ್ಮ ಭಾರತ ದೇಶದಲ್ಲಿ ನೋಡಕ್ಕೆ ಪರಂಪರೆಯಿಂದ ಸಿಗ್ತಾ ಇವೆ. ಅದರಂತೆ ಕೂಡ ಇವತ್ತ ನಮ್ಮ ಬೆಂಗಳೂರು ರಾಜ್ಯದಲ್ಲಿ ಕಮಲ್ ಶ್ರೀದೇವಿ ಅಂತಕ್ಕಂಥ ಒಂದು ಪಿಕ್ಚರ್ ನಾಳೆ 19 ತಾರೀಕಿಗೆ ಬಿಡುಗಡೆ ಅಂತ ತಿಳ್ಕೊಂಡು ರಿಲೀಸ್ ಅಂತ ಇಂಗ್ಲಿಷ್ನಾಗ ರಿಲೀಸ್ ಬಿಡುಗಡೆ ಆಗ್ತಕ್ಕಂಥ ಪಿಕ್ಚರು. ಆ ಪಿಕ್ಚರ್ಕ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಯ. ನಮ್ಮದು ನಿಮ್ಮದು ಋಣಾನುಬಂಧ ಇತ್ತೋನೋ ಗೊತ್ತಿಲ್ಲ. ನಾವು ಯಾವ ಮೂಲೆ ಲಾಸ್ಟ್ ಕರ್ನಾಟಕದ ಬಿದರ್ ಗಡಿನಾಡು ಮೂಲೆ ಇರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಪೇಟ್ಸೂರು ಅಂತಕ್ಕಂಥ ವಿರಕ್ತ ಮಠದ ಕಾಯಕಯೋಗಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಣ್ಣ ಪರಿಚಯ ಹೇಳ್ಬೇಕಾದ್ರೆ ಅದು ನಮ್ಮೆಲ್ಲರ ಮುಖ ಸ್ಪರ್ಶೆಯ ಹೆಂಗೈತಪ್ಪ ಅಂತ ಕೇಳಿದ್ರೆ ಆ ಸಿನಿಮಾದಲ್ಲಿ ಹಾಸ್ಯ ಪವಿತ್ರ ನಟರಾಗ್ತಕ್ಕಂಥ ನಮ್ಮ ಮಿತ್ರ ಅವರು ಬಹಳಷ್ಟು ಪರಿಚಯ. ನಮಗ ಹೆಂಗ್ ಪರಿಚಯಪ್ಪ ಅಂತ ಕೇಳಿದ್ರೆ ಸುಮಾರು ಒಂದು ಕಡೆ ರೆಸಾರ್ಟ್ ಓಪನಿಂಗ್ ಬಂದಾಗ ಒಂದು ಪರಿಚಯ ಆಯಿತು. ಅವರಿಗೆ ಸ್ವಲ್ಪ ದಿವಸದಿಂದ ಒಂದು ಹಾರ್ಟ್ ಅಟ್ಯಾಕ್ ಸಂಬಂಧ ಬಂತವರಿಗೆ. ಆರೋಗ್ಯ ಕೆಟ್ಟಾಗ ನಾವು ನೇರವಾಗಿ ಗುಲ್ಬರ್ಗದಿಂದ ಬಂದು BGS ಆಸ್ಪತ್ರೆಯಲ್ಲಿದ್ದಾಗ ಅವ್ರಿಗೆ ಆಶೀರ್ವಾದ ಮಾಡೋದು. ಅವತ್ತಿಂದಕ್ಕೆ ಅವ್ರದ್ದು ನಮ್ದು ಬಾಂಧವ್ಯ ಹಾಗೇ ಪ್ರಕಾರ ಉಳ್ಕೊಂಡಿದೆ. ಆ ಉದ್ದೇಶದಿಂದ ಇವತ್ತು ನಾವು ಬೆಂಗಳೂರಿಗೆ ಬರ್ತಾ ಇದ್ದೇವೆ ಅಂದಾಗ ಇಂಥ ಪಿಕ್ಚರ್ 19 ತಾರೀಕು ರಿಲೀಸ್ ಇದೆ. ನೀವು ಬರ್ಬೇಕು ಸ್ವಾಮೀಜಿ ಅವರ ತಂದಾಗ ನಿಮ್ಮೆಲ್ಲರೂ ಕೂಡ ಪರಿಚಯ ಆಗ್ತಕ್ಕಂಥ ಆಯಿತು. ಒಂದು ಸೂಕ್ಷ್ಮಿ ಕಮಲ್ ಅಂದ್ರೆ ನಿಮ್ಗೆ ಗೊತ್ತು, ಸಾಕಷ್ಟು ನದಿಗಳಲ್ಲಿ ಕೆರೆಗಳಲ್ಲಿ ಅರಳುವಂತ ಒಂದು ಹೂವು. ಕಮಲ್ ಅಂತ ಅರಳುವಂತಕ್ಕಂಥ ಹೂವು. ಆ ಹೂವಿನಲ್ಲಿ ಯಾರು ಕೊಡ್ತಾರಪ್ಪ ಅಂತ ಕೇಳಿದ್ರೆ ಶ್ರೀದೇವಿ ಅಂತ ಪಿಕ್ಚರ್ ಒಂದು ಇವತ್ತು ದಿವಸ ನೀವೆಲ್ಲರೂ ಮಾಡಿದ್ದೀರ ಅಂದ್ರೆ ಆ ಪಿಕ್ಚರ್ ಹೀರೋ, ಹೀರೋಯಿನಿ, ಹಾಸ್ಯ ಕಲಾವಿದರು, ಸಂಗೀತ, ಪ್ರೊಡಕ್ಟ್ರು ಇವೆಲ್ಲರ ಹೆಸರು ಗೊತ್ತಿಲ್ಲ ಅಂದ್ರೂ ಕೂಡ ಆ ಎಲ್ಲರೂ ಒಂದೇ ಹೇಳ್ತಕ್ಕಂತೆ ಅನ್ನ ಬಸವಣ್ಣವ್ರು ಹೇಳ್ತಕ್ಕಂತೆ ಇವನ್ಯಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವರು ಅಂತಕ್ಕಂತೆ ಈ ಫಂಕ್ಷನ್ ಹಾಲ್ ಕೊಡ್ತಕ್ಕಂಥ ಕಮಲ್ ಶ್ರೀದೇವಿ ಅನ್ನತಕ್ಕಂಥ ಪಿಕ್ಚರ್ದಲ್ಲಿ ಎಲ್ಲ ಕಲಾವಿದರು, ಸಂಗೀತ ಕಲಾವಿದರಾಗ್ಬೋದು, ಹಾಸ್ಯ ಕಲಾವಿದರಾಗ್ಬೋದು, ಅಥವಾ ಡ್ಯಾನ್ಸ್ ಕಲಾವಿದರಾಗ್ಬೋದು, ಪ್ರೊಡಕ್ಟರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಇನ್ನು ಎಲ್ಲರೂ ಈ ಸಿನಿಮಾ ಮಾಡ್ತಕ್ಕಂಥ ಸಮಸ್ತ ನಾಯಕರಿಗೆ ಅವತ್ತು ದಿವಸ ನೋಡಿದ್ರೆ ನಾವೆಲ್ಲರೂ ಪಿಕ್ಚರ್ ನೋಡ್ತೇವೆ. ದಿವಸದಲ್ಲಿ ನಮ್ಗೆ ಪಿಕ್ಚರ್ ತೋರಿಸ್ತಾ ಹಾಕಿರಿ ಅಂಬರೀಷ್ ಅವರ ಅಜಾತಶತ್ರು ಆಶೀರ್ವಾದ ಅಂತ ತಿಳ್ಕೊಂಡು. ನಾನು ಕೂಡ ಸಣ್ಣದ ಪಿಕ್ಚರ್ ನೋಡ್ತಿದ್ದೆ. ಅಂಬರೀಷ್ ಪಿಕ್ಚರ್ ಬಹಳ ನೋಡ್ತಿದ್ದೆ ನಾನು. ಅವರು ಮಿತ್ರವ್ರಿಗೆ ಹೇಳಿದೆ ಬಹಳ ನಾನು ಅದು ಎಲ್ಲೇ ಹೋದ್ರು ಕೂಡ ಅಂಬರೀಷ್ ಪಿಕ್ಚರ್ ಇರ್ತದೆ, ಬಟ್ ಓಡ್ಬೇಕು ನೋಡಕ್ಕೆ ನಾವು. ಅದಕ್ಕೆ ಈ ಕಲೆ ಅಂತಕ್ಕಂಥ ಸಾಮಾನ್ಯರಲ್ಲ. ಕಲೆ ಅಂತಕ್ಕಂಥ ಬಹಳ ಪವಿತ್ರವಾಗ್ತಕ್ಕಂಥ ನಿಮ್ಗೆ ದೇವರು ಕೊಟ್ಟಂತ ವರ ಅದು. ಈ ದಿವಸ ಆ ಪರದೆ ಮೇಲೆ ಎಲ್ಲರಿಗೆ ನೋಡಿ ಮೆಚ್ಚುವಂತೆ ಮಾಡ್ಕೊಡ್ತಿಲ್ಲ. ಅದಕ್ಕೆ ನಿಜಗಳು ಕಲಾಕಾರರಲ್ಲಿ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು ಆ ಕಲೆ ಅಂತಕ್ಕಂಥ ತಿಳ್ಕೋಬೇಕು. ಈ ಕಮಲ್ ಹಾಸ್ ಅಂತಕ್ಕಂಥ ಕಮಲ್ ಶ್ರೀದೇವಿ ಅಂತಕ್ಕಂಥ ಪಿಕ್ಚರು ಇದೇ ತಿಂಗಳ 19 ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸಮಸ್ತ ಕನ್ನಡಿ ನಾಡಿನ ಕನ್ನಡಿಗರು ಆ ಕಮಲ್ ಶ್ರೀದೇವಿ ಅಂತಕ್ಕಂಥ ಪಿಕ್ಚರ್ ಎಲ್ಲರೂ ಭಕ್ತಿಪೂರ್ವಕವಾಗಿ ಶ್ರದ್ಧೆಪೂರ್ವಕವಾಗಿ ವಿಶ್ವಾಸಗಳನ್ನು ನೋಡಬೇಕು. ಆ ಕಲಾಕಾರರಿಗೆಲ್ಲರಿಗೂ ಕೂಡ ನಮ್ಮ ಆಶೀರ್ವಾದ ಸದಾ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇವೇನು ಈ ಪ್ರೊಡ್ಯೂಸರ್ ಮಾಡ್ತಕ್ಕಂಥ ಎಲ್ಲ ನಟರಿಗೂ ಕೂಡ ಆ ದೇವರ ಬಸವಾದಿ ಶರಣರ ಆ ಯಡಿಯೂರು ಸಿದ್ದಲಿಂಗೇಶ್ವರ ಆಶೀರ್ವಾದ ಸದಾ ಇರಲಿ ಅಂತ ತಿಳ್ಕೊಂಡು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಗುರುಗಳೇ. ಮಿತ್ರ ಸರ್ ವೇದಿಕೆ ಮೇಲೆ ಇರಬೇಕು. ಮೈಕ್ ಕೊಡ್ಬೇಕು. ನಾನು ಹೇಳ್ತಾ ಇದ್ದೆ ಗಟ್ಟಿ ಕಲಾವಿದರ ತಂಡ ಇದೆ ಅಂತ. ಅವರೆಲ್ಲರನ್ನು ರೆಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ನೀವು ಬಂದಿದ್ದೀರಾ ಕಾರ್ಯಕ್ರಮಕ್ಕೆ ಇವತ್ತು. ನಿಮ್ಮ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ, ಟ್ರೇಲರ್ ನಿಮ್ಗೆ ಹೆಂಗ ಅನಿಸ್ತು ಸರ್? ಪರಮ ಪೂಜರಿಗೆ ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ಎಲ್ಲ ಸ್ನೇಹಿತರಿಗೂ, ಮಾಧ್ಯಮ ಮಿತ್ರರಿಗೂ, ನಿರ್ದೇಶಕರಿಗೂ, ನಿರ್ಮಾಪಕರಿಗೂ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೂ, ಪ್ರೊಡಕ್ಷನ್ ಹೆಡ್ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಒಂದು ವಂಡರ್ಫುಲ್. ನಾನು ಟೀಸರ್ ಲಾಂಚಲ್ಲಿ ನಾನು ಮಾತಾಡಿದ್ದೆ ಎಲ್ಲರ ಕಾರ್ಯವೈಖರಿ ಬಗ್ಗೆ, ಯಾವ ರೀತಿ ಸಿನಿಮಾ ಆಯಿತು, ನಾವು ಯಾಕೆ ಸಿನಿಮಾದಲ್ಲಿ ಬಂದಿದ್ದೀವಿ ಅಂತೆಲ್ಲ ಹೇಳಿದ್ವಿ. ಇವತ್ತು ನಿಜವಾಗ್ಲೂ ಕೂಡ ನಾವು ಏನು ಈ ಸಿನಿಮಾ ಏನು ಅಂತ ನಾವು ಸಮಾಜದ ಜಾಲತಾಣಗಳ ಮೂಲಕ ಜನರಿಗೆ ರೀಚ್ ಮಾಡುವಂಥ ಒಂದು ಕೆಲಸ.
ಸಿನಿಮಾ ಒಂದು ಕಲೆ ಹೇಗೋ ವ್ಯಾಪಾರ ಕೂಡ ಹಾಗೆ. ನಿರ್ಮಾಪಕರು ಚೆನ್ನಾಗಿದ್ರೆ ನಮ್ಮಂಥ ಕಲಾವಿದರು ಸಾಕಷ್ಟು ಖುಷಿಯಾಗಿ ಊಟ ಮಾಡ್ಬೋದು. ಹಾಗಾಗಿ ನಿರ್ಮಾಪಕರು ಗೆಲ್ಲುವಂಥ ಸಿನಿಮಾ ಮಾಡೋ ರೀತಿಯಲ್ಲಿ ಒಂದು ಟ್ರೈಲರ್ನ ಲಾಂಚ್ ಮಾಡಿದ್ದಾರೆ. ಬಹಳ ಇಂಟೆಲಿಜೆಂಟ್ ಆಗಿ ಕಥೆಯ ಹಂದರವನ್ನು ಬಿಟ್ಕೊಡದೆ ಸುಮಾರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹುಟ್ಟುಹಾಕುವಂತಹ ಒಂದು ಟ್ರೈಲರ್ನ ಕೊಟ್ಟಿದ್ದಾರೆ. ಇದು ಖಂಡಿತವಾಗ್ಲೂ ಕೂಡ ಒಂದು ಸೆನ್ಸೇಷನ್ ಆಗುವಂತಹ ಟ್ರೈಲರ್ ಇದು. ಈ ನಾವು ಟ್ರೈಲರ್ ಅಲ್ಲಿ ಏನ್ ನೋಡಿದೀವಿ, ಇದಕ್ಕೆ ಈಗ ನಾವು ನೋಡಿದ ಒಂದು ಭಾಗ 99 ಭಾಗ ಜನರಿಗೆ ಕ್ಯೂರಿಯಾಸಿಟಿಯನ್ನು ಕೊಡುವಂತಹ, ಮನೋರಂಜನೆಯನ್ನು ಕೊಡುವಂತಹ, ಒಂದು ಸೀಟ್ ಎಡ್ಜಲ್ಲಿ ಕೂತ್ಕೊಳ್ಳುವಂತ ಒಂದು ಸಿನಿಮಾ ಇದೆ. ಯಾಕಂದ್ರೆ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದಾಗ, ಡಬ್ಬಿಂಗ್ ಅಲ್ಲಿ ಸ್ವಲ್ಪ ತುಣುಕುಗಳು ನೋಡಿದಾಗ ಹೇಳ್ದಂತೆ ಮಾಡಿದಂಥವ್ರು ನಮ್ಮ ನಿರ್ದೇಶಕರು ಸುನೀಲ್ ಅವರು. ನಿಜವಾಗ್ಲೂ ಕೂಡ ಬಹಳ ಪ್ರಬುದ್ಧ, ಒಂದು ಸಿನಿಮಾ ಅಥವಾ 2 ಸಿನಿಮಾ ಅಲ್ಲ, 100 ಸಿನಿಮಾಗಳು ಮಾಡಿದಂಥ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಬೇಕಾದ್ರೆ ಎಲ್ಲರೂ ಕೂಡ ನಿರ್ಮಾಪಕರು ತಂದುಕೊಂಡಿದ್ದಾರೆ. ಸಚಿನ್ ಅವರು ಬಹಳ ಬುದ್ಧಾಗಿ ಕಾಣಿಸ್ತಾರೆ. ಅಂದ್ರೆ ನನಗೆ ನಿಮ್ಮೆಲ್ಲ ಖುಷಿ ಅಂತ ಹೇಳಿದ್ರೆ, ಸರಳತೆಗೆ ಇನ್ನೊಂದು ಹೆಸರು ಸಚಿನ್ ಅವರು ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ತಂದೆಯವರು ಅಷ್ಟು ದೊಡ್ಡ ರಾಜಕಾರಣಿ ಆಗಿದ್ರು ಕೂಡ ಇವತ್ತು ಅವ್ರನ್ನ ಕಲಿಸ್ಬೋದಾಗಿತ್ತು. ಮನಸ್ಸು ಮಾಡಿದ್ರೆ ಮುಖ್ಯಮಂತ್ರಿಯವ್ರನ್ನೇ ಕಲಿಸ್ಬೋದು. ಆ ರಾಜಕೀಯವನ್ನು ಸಿನಿಮಾಗೆ ತರದೆ ತನ್ನ ಕಲೆಯ ಮೂಲಕ ಜನರನ್ನ ರೀಚ್ ಮಾಡುವಂತ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಿಂತಿದ್ದಾರೆ. ಖಂಡಿತವಾಗ್ಲೂ ಕೂಡ ಈ ಸಿನಿಮಾದ ಮೂಲಕ ತುಂಬಾ ಆಶೀರ್ವಾದ ನಿಮಗೆ ಜನರಿಗೆ ಸಿಗುತ್ತೆ. ಸಿನಿಮಾ ದೊಡ್ಡ ಯಶಸ್ವಾಗುತ್ತೆ. ಮತ್ತಷ್ಟು ಸಿನಿಮಾಗಳು ನೀವು ಮಾಡಿ. ನನಗಂತೂ ಬಹಳ ಖುಷಿ ಇದೆ ಈ ಸಿನಿಮಾದಲ್ಲಿ. ನಮ್ಮ ಸ್ವಾಮೀಜಿಯವರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ನನಗೆ ತುಂಬಾ ಈ ತರ ಮಠಗಳ ಆಶೀರ್ವಾದ ಸಾಕಷ್ಟಿದೆ. ಆದ್ರೆ ಅವರು ತುಂಬಾ ಒಳ್ಳೆ ಸ್ವಾಮೀಜಿಯವರು, ಬಹಳ ಸರಳವಾದ ಜೀವಿ. ಆದ್ರೆ ಇದರಲ್ಲಿ ನಾನು ಕೂಡ ಸ್ವಾಮೀಜಿ ಪಾತ್ರದಲ್ಲಿ ಕಾಣಿಸ್ಕೊಟ್ಟಿದ್ದೀನಿ. ನಾನು ಒಳ್ಳೆಯವನ ಕೆಟ್ಟವನ ಅಂತ ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಈ ಸಿನಿಮಾ ನೋಡಿದ್ಮೇಲೆ ಸ್ವಾಮೀಜಿ ನಾನು ಹುಡ್ಕೊಂಡು ನೋಡಿರ್ಬೋದು, ಅಷ್ಟು ಒಳ್ಳೆಯವನು ನಾನು ಸಿನಿಮಾದಲ್ಲಿ. ಬಹಳಷ್ಟು ಒಳ್ಳೇದಾಗಿದೆ. 19ನೇ ತಾರೀಕು ಸಿನಿಮಾ ಇದೆ. ಅದೇನೋ ಗೊತ್ತಿಲ್ಲ, ತುಂಬಾ ಹತ್ರವಾಗಿ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ನಾಳೆ 10 ಸಿನಿಮಾಗಳಿದೆ. ಆಮೇಲೆ 12ನೇ ತಾರೀಕು ಪುನಃ ಒಂದು 6-7 ಸಿನಿಮಾಗಳಿದೆ. 19ಕ್ಕೂ ಒಂದು ಇಷ್ಟು ಸಿನಿಮಾಗಳಿದೆ. ಅದೇನೋ ಕಾಂತಾರ ಬರ್ತಾ ಇದೆ ಅಂತ ಭಯದೆಲ್ಲ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ನಮಗೆ. ಬಟ್ ನನಗೆ ಹೇಳೋದು, ಎಲ್ರಿಗೂ ನ್ಯಾಯ ಸಿಕ್ಲಿ, ಎಲ್ರಿಗೂ ಥಿಯೇಟರ್ ಸಿಕ್ಲಿ. ನಮಗೆ ನಮ್ಮವ್ರ ಜೊತೆ ಗುದ್ದಾಡ್ಕೊಂಡು, ಬೇರೆ ಭಾಷೆಯ ಜೊತೆ ಗುದ್ದಾಡ್ಕೊಂಡು ದೊಡ್ಡ ಚಾಲೆಂಜ್ ಆಗಿದೆ. ಈಗ ನಾವೆಲ್ಲ ಎದ್ದೇಳುವಂತ ಟೈಮು, ನಾವು ಕನ್ನಡ ಸಿನಿಮಾವನ್ನು ಸಪೋರ್ಟ್ ಮಾಡೋದು ಟೈಮು, ಒಳ್ಳೆ ಸಿನಿಮಾವನ್ನು ಸಪೋರ್ಟ್ ಮಾಡೋದು ಟೈಮು. ತುಂಬಾ ಪ್ರಯತ್ನ ಪಟ್ಟು ಸಿನಿಮಾಗೆ ಏನು ಬೇಕು ಎಲ್ಲೂ ನಿರಾಸೆ ಮಾಡಿದ ರೀತಿಯಲ್ಲಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಸಿನಿಮಾನ ಅದ್ಭುತವಾಗಿ ಮಾಡಿದ್ದಾರೆ. ಕಮಲ್ ಶ್ರೀದೇವಿ ಒಂದು ಅತ್ಯುತ್ತಮ ಮೈಲ್ಗಲ್ಲಾಗಲಿ, ಹೊಸ ಚಿತ್ರಗಳಿಗೆ ಇದು ನಾಂದಿ ಆಗಲಿ ಅಂತ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ. ನನ್ನ ಎಲ್ಲ ಶುಭಾಶಯಗಳು. ಈ ತಂಡದ ಜೊತೆ ನಾನು ಯಾವತ್ತೂ ಇರ್ತೀನಿ. ನನಗೆ ರಾಜವರ್ಧನ್ ಅವರ ಕಾರ್ಯವೈಖರಿ ಬಹಳ ಇಷ್ಟ, ಅವ್ರು ನಮ್ಮನ್ನು ನೋಡ್ಕೊಳ್ಳುವಂಥ ರೀತಿ ಬಹಳ ಇಷ್ಟ. ಹಾಗಾಗಿ ನಾನು ಬ್ಯುಸಿ ಇದ್ರೂ ಕೂಡ ಈ ತಂಡದಲ್ಲಿ ಇರಬೇಕು, ಇವ್ರ ಜೊತೆ ಇರಬೇಕು ಅಂತ ನಾನು ಇದ್ದೀನಿ. ಒಳ್ಳೇದಾಗಲಿ. ಈ ಸಿನಿಮಾ ಯಶಸ್ಸಲ್ಲೂ ನಾನು ಇರ್ತೀನಿ. ಇನ್ನು 112 ಡೇಸ್ ಆದಾಗ ನಿಮ್ಮ ಜೊತೆ ಇರ್ತೀನಿ. ಮುಂದಿನ ಸಿನಿಮಾ ನಾನು ನಿಮ್ಮ ಜೊತೆ ಇರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅವರು ಏನ್ ರೋಲ್ ಮಾಡಿದಾರೆ ಅಷ್ಟು ನಾಚ್ಕೋತಾ ಇದ್ದಾರಲ್ಲ, ಅದೇ ತರ ರೋಲ್ ಅದೇ ತರ ಮೈಕ್ ಕೊಡಿ ಯಾರಿಗಾರು. ಕೊಟ್ಟಿದ್ದೀನಿ ಸರ್. ಆಕ್ಷನ್ ಹೇಳಿ. ನಿರ್ದೇಶಕರಿದ್ದಾರೆ, ಹೇಳ್ಬಿಡಿ ಆಕ್ಷನ್ ಅಂತ. ಮಾತಾಡ್ತಾರೆ ಸರ್. ಹೇಳಿ ಸರ್, ನಿಮ್ಮ ಪಾತ್ರದ ಬಗ್ಗೆ ಅಕ್ಷಿತಾ ಅವ್ರಿಗೆ ಕೊಟ್ರೆ ಆಯ್ತು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿದೆ, ನೀವೆಲ್ಲರೂ ನೋಡಿದ್ದೀರಾ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಹಾಗೆ ನಾನು ಮುಂಚೆ ಹೇಳ್ದಂಗೆ ನನ್ನ ಪಾತ್ರ ತುಂಬ ಇಂಟೆನ್ಸ್ ಡೆಪ್ತ್ ಆಗಿದೆ. ಸೊ ತುಂಬಾ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ ನಾನು. ಸೆಪ್ಟೆಂಬರ್ 19 ನಿಮ್ಮೆಲ್ರಿಗೂ ಸಿನಿಮಾ ತೋರ್ಸೋಕ್ಕೆ. ಹಾಗೆ ಎಲ್ಲ ಮಾಧ್ಯಮ ಮಿತ್ರಗಳಿಗೆ ಧನ್ಯವಾದಗಳು. ಮೊದಲಿಂದನೂ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಹಾಗೆ ಮುಂದೆ ಬರೋ ಎಲ್ಲ ಸಿನಿಮಾಗೂ ನನ್ನ ಜೊತೆ ಇದ್ದು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಯಾವಾಗಲೂ ಚಿರಋಣಿ. ಹಾಗೆ ರಾಜ್ ಬಗ್ಗೆ ಹೇಳಲೇಬೇಕು. ಫಸ್ಟು ನನಗೆ ಪ್ರವೀಣ್ ಸರ್ ರಾಜ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ನನಗೆ ಗೊತ್ತು ಅವಾಗ ಕನ್ಫ್ಯೂಷನ್ ಇತ್ತು ರಾಜ್ ಮತ್ತು ನಮ್ಮ ಡೈರೆಕ್ಟರ್ ಸರ್ಗೆ, ನಿಜವಾಗ್ಲೂ ಈ ಪಾತ್ರ ಮಾಡ್ತಾಳೆ ಇವಳು ಅಂತ ಅಂದ್ಬಿಟ್ಟು. ಸೊ ನನ್ನ ಪ್ರಕಾರ ನಾನು ಈ ಕ್ಯಾರೆಕ್ಟರ್ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮುಂದೆ ಬರೋ ಎಲ್ಲ ಸಿನಿಮಾಗಳಲ್ಲೂ ನಿಮ್ಮ ಜೊತೆ ನಾನು ಭಾಗಿಯಾಗಕ್ಕೆ ಐ ಆಮ್ ರಿಯಲಿ ವೇಟಿಂಗ್. ಹಾಗೆ ಕಿಶೋರ್ ಸರ್ ಆಗಲಿ, ರಮೇಶ್ ಇಂದ್ರ ಸರ್, ಮಿತ್ರ ಸರ್ ಆಗಲಿ, ಸಂಗೀತ, ಸಚಿನ್ ಅವರು ಎಲ್ಲರೂ ಗ್ರೇಟ್ ಆ್ಯಕ್ಟರ್ಸ್. ಸೊ ಇವರೆಲ್ಲರ ಜೊತೆನೂ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಸೆಪ್ಟೆಂಬರ್ 19 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಸೊ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾನ ಗೆಲ್ಲಿಸೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಸಿನಿಮಾ ಮೂಲಕ ನಿಮಗೂ ಕೂಡ ತುಂಬಾ ಒಳ್ಳೇದಾಗಲಿ ಅಕ್ಷಿತಾ ಅವರೇ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ.
ಇಲ್ಲಿ ಮುಂದಿರುವಂತಹ ಎಲ್ಲ ಮಾಧ್ಯಮಿಕರಿಗೂ ನನ್ನ ನಮಸ್ಕಾರಗಳು. ಸೊ ಪ್ರತಿ ಸಲಿನೂ ನಾನು ಹೇಳ್ತಿರ್ತೀನಿ, ಸೊ ಈ ಮೂವಿಲಿ ಚಾನ್ಸ್ ಕೊಟ್ಟಂತಹ ನಮ್ಮ ರಾಜವರ್ಧನ್ ಬ್ರದರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಆದಂತಹ ಸುನೀಲ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡುವಂತಹ ಸಚಿನ್ ಸರ್ ಆಗಿರ್ಬೋದು. ಸೊ ಅವ್ರನ್ನ ನಾವು ಆಗ ಹ್ಯಾಪಿ ಬರ್ಡೇ ಮೂವಿ ನೋಡಿದ್ವಿ. ಸೊ ಅದಾದಮೇಲೆ ಅದ್ರಲ್ಲಿ ಬಂದಂಥ ಒಂದು ಟ್ರೆಂಡಿಂಗ್ ಸಾಂಗ್ ಇತ್ತು. ಸೊ ಅದ್ರ ಜೊತೆಗೆ ಅವ್ರನ್ನ ಆಗ ನೋಡ್ತಿದ್ದು, ಈಗ ಮತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಸೊ ಇದೇ ತಿಂಗಳು 19ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ರಿಲೀಸ್ ಆಗ್ತದೆ ಮೂವಿ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಸೊ ಅದ್ರಲ್ಲಿ ನಾವು ಮಾಡಿರೋಂತಹ ಒಂದು ಕ್ಯಾರೆಕ್ಟರ್ ಒಂದು ತುಂಬ ಕ್ರೂರಲ್ ಆಗಿದೆ. ಸೊ ಅದನ್ನು ಸಹ ಖುಷಿ ಆಗುತ್ತೆ. ಸೊ ಚಿಕ್ಕ ಪುಟ್ಟ ಮೂವೀಸ್ ಮಾಡ್ತಿದ್ವಿ. ಸೊ ಒಂದು ದೊಡ್ಡ ತೆರೆಯಲ್ಲಿ ಚಾನ್ಸ್ ಕೊಟ್ಟು ನಮಗೆ ಈ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ನನ್ನ ತುಂಬ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತಾ, ಹಾಗೆ ಬಂದಿರೋಂಥ ಗುರುಗಳಿಗೆ ನಮಸ್ಕಾರ ಗುರುಗಳೇ. ಹಾಗೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ರಾಜವರ್ಧನ್ ಬಗ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿವರೆಗೂ ಅವ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹೇಳಿಲ್ಲ. ಸಿಂಪ್ಲಿಸಿಟಿಗೆ ಸಚಿನ್ ಬ್ರೋ ಆಗಿರ್ಬೋದು, ರಾಜವರ್ಧನ್ ಬ್ರೋಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವುದೇ ಪಾತ್ರಗಳು ಈ ಸಿನಿಮಾದಲ್ಲಿ ಬಂದ್ರು ದೊಡ್ಡ ಪಾತ್ರಕ್ಕೆ ಎಷ್ಟು ಮಹಾನ್ಯತೆ ಕೊಡ್ತಾರೋ ಅಷ್ಟೇ ಮಹಾನ್ಯತೆನ ಈ ಪ್ರತಿಯೊಂದು ಪಾತ್ರಕ್ಕೂ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮಿಬ್ಬರಿಗೂ. ಈ ನಿಮ್ಮ ಗೆಳೆತನ, ಈ ನಿಮ್ಮ ಸ್ನೇಹ ಹಿಂಗೆ ಮುಂದುವರಿಲಿ, ಒಂದು ದೊಡ್ಡ ಆಲದ ಮರ ಆಗಿ ಬೆಳೀಲಿ ಇಂಡಸ್ಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಿತ್ರ ಸರ್ಗೂ ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ. ಒಂದು ಗೆಸ್ಟ್ ಅಪಿರಿಯನ್ಸ್ ಆದ್ರೂ ಒಂದು ದೊಡ್ಡ ಪಾತ್ರಕ್ಕೆ ಎಷ್ಟು ಬೆಲೆ ಕೊಡ್ತಾರೋ ಅಷ್ಟು ಬೆಲೆ ಕೊಟ್ಟು ನನ್ನ ಎಲ್ಲದಕ್ಕೂ ಕರೆದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮ್ಮ ಚಿರೋಣಿಯಾಗಿ ಯಾವಾಗಲೂ ನಿಮ್ಗೆ ಇರ್ತೀನಿ. ನಿಮ್ಮ ತಂಡದ ಜೊತೆ ನೀವು ಎಲ್ಲೇ ಕರೆದ್ರು ಯಾವಾಗಲೂ ಬರ್ತಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾಗಳು ನೀವೇ ನೋಡ್ತಾ ಇದ್ದೀರಿ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಅಂದರೆ ಗೆಲ್ಲೋದಕ್ಕೆ ಎಷ್ಟು ಕಷ್ಟಪಡ್ತಿದೆ ಅಂತ. ಆ ಗೆಲ್ಲೋ ಸಾಲಿನಲ್ಲಿ ಇದೊಂದು ಸಿನಿಮಾ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಗೆಲ್ಲಿಸಿ ಅಂತ ಹೇಳ್ತೀನಿ. ತುಂಬ ಕಷ್ಟಪಟ್ಟು ತುಂಬ ಪ್ರೀತಿಯಿಂದ ಅಂತ ಮಾಡಿರೋಂಥ ಸಿನಿಮಾ ಇದು. ಎಲ್ಲ ಜನಗಳಿಗೂ ಇಲ್ಲಿಂದಾನೆ ಕೇಳ್ತೀನಿ, ಈ ಕನ್ನಡ ಸಿನಿಮಾನ ಗೆಲ್ಲಿಸಿ ಈ ಸಿನಿಮಾದಿಂದ ಇನ್ನೊಂದಷ್ಟು ಜನಗಳಿಗೆ ಸಿನಿಮಾ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಆಲ್ ದ ಬೆಸ್ಟ್ ಎಂಟೈರ್ ಕಮರ್ಷಿಯಲ್ ದೇವಿ ಟೀಮ್ಗೆ ಅಂತ ಹೇಳ್ತೀನಿ. ಸೂಪರ್, ಥ್ಯಾಂಕ್ ಯು. ನಿಮಗೂ ಕೂಡ ಪ್ರತಾಪ್ ಅಷ್ಟೇ ಗೊತ್ತಾಯ್ತು. ಇವರು 2004-5 ಅಲ್ಲ, ನೀವು 2007 ಅಲ್ಲೇ ಹೀರೋ ಆಗಿ ಸಿನಿಮಾ ಮಾಡಿ ಅದಾದ್ಮೇಲೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ನಮ್ ಸಚಿನ್ ಅವ್ರ ಮನೇಲಿ, ಚಲುವರಾಯ ಸ್ವಾಮಿ ಸರ್ ಮನೇಲಿ ಇವತ್ತಿಗೂ ಕೂಡ ಡ್ರೈವರ್ ಆಗಿ ಅವ್ರ ಜೊತೆಗೆ ಎಲ್ಲ ರೀತಿಯಲ್ಲೂ ಒಂಥರ ಬ್ಯಾಕ್ ಬೋನ್ ತರ ನಿಂತ್ಕೊಂಡು ಅವ್ರ ಜೊತೆಲೇ ಇರುವಂತ ಒಂದು ವ್ಯಕ್ತಿತ್ವ ಈ ಸಿನಿಮಾದಲ್ಲಿ ಇಷ್ಟು ಗ್ಯಾಪ್ ಆದ್ಮೇಲೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದೀರಾ. ಇದನ್ನ ಹೇಳಕ್ಕೆ 2 ನಿಮಿಷ ಬೇಕು. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಸಚಿನ್ ಸರ್, ರಾಜ್ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಮನೆ ಸ್ವಾಮೀಜಿ ನಮಸ್ಕಾರ ಹೇಳ್ತಾ, ನಾನು ಯಾರೋ ಅಂತ ಹೇಳ್ಬಿಟ್ರು ಮೇಡಮ್ ಆಗಲೇ. 2007 ನಾನೊಂದು ಸಿನಿಮಾ ಮಾಡಿದೆ. ನಮ್ಮ ಕಾಕ್ರೋಚ್ ಸುದ್ದಿ ಮತ್ತು ನಾನು ಇಬ್ಬರು ಹೀರೋ ಅದರಲ್ಲಿ, ಟ್ರಯಾಂಗ್ಲರ್ ಲವ್ ಸ್ಟೋರಿ. ಬಟ್ ಎಲ್ಲ ಕೆಲಸ ಶೂಟಿಂಗ್ ಎಲ್ಲ ಮುಗೀತು, ಎಡಿಟಿಂಗು ಡಬ್ಬಿಂಗು ಎಲ್ಲ ಮುಗೀತು. ಬಟ್ ಸಮ್ ಪ್ರಾಬ್ಲಮ್ಮು, ಫಿಲಮ್ಮು ಡಬ್ಬದಲ್ಲೇ ಹೊಡ್ಬೋದು. ಸೊ ಫಸ್ಟು ಫಿಲಮ್ ಮಾಡ್ತೀನಿ ಅಂದಾಗ ಎಲ್ಲರೂ ಹೀರೋ ಅಂದರು. ಆಮೇಲೆ 2 ವರ್ಷ ಆದಮೇಲೆ ಡಬ್ಬ ಇರೋ ಅಂದರು. ಈಗ 18 ವರ್ಷ ಆದಮೇಲೆ ಈ ಡಬ್ಬ ಹೀರೋ ಬೆಳ್ಳಿ ತಲೆ ಮೇಲೆ ಬರ್ತಾನೆ. ಎಕ್ಸೈಟ್ ಸಿಗಾಬಿಟ್ಟೆ ನನಗೆ. ತುಂಬ ಅವಮಾನಗಳು ನೋಡ್ಬಿಟ್ಟಿದ್ದೀನಿ. ಎಲ್ಲ ಇದ್ರೂ ನಮ್ಮ ಸಚಿನ್ ಸರ್ ಇಲ್ಲ ಬಂದರೆ ಪ್ರತಾಪ್ 18 ವರ್ಷ ಆದರೆ ನಾವು ಕಲೆ ಯಾವತ್ತಿದ್ರು ಕಲೆನೇ ಬಂದರೆ ಮಾಡಿರಿ ಅಂತ ಪ್ರೋತ್ಸಾಹ ಮಾಡಿ ನನ್ನ ಮಾಡಿಸಿದ್ದಾರೆ. ಅವ್ರಿಗೆ ನಾನು ಚಿರಋಣಿ. ಆಮೇಲೆ ಎಲ್ಲ ಹೇಳಿದ್ರು, ಸಚಿನ್ ಸರ್ ಸಿಂಪಲ್ಲು, ರಾಜ್ ಸರ್ ಸಿಂಪಲ್ಲು, ಆಮೇಲೆ ನಮ್ಮ ಟೀಮು ಅಷ್ಟೇ ತುಂಬ ಸಿಂಪಲ್. ಯಾರು ಸ್ಟಾರ್ಡಮ್ ಇಟ್ಕೊಂಡು ಏನೂ ಬಿಹೇವ್ ಮಾಡಲಿಲ್ಲ. ಅದೇ ಥರ ನಮ್ಮ ಬಾಸ್ ಚಲುವರಾಯ ಸ್ವಾಮಿನೂ ಅಷ್ಟೇ, ಅವರು ಸಿಕ್ಕಾಪಟ್ಟೆ ಸಿಂಪಲ್ಲು. ಆಮೇಲೆ ಅವರ ಧರ್ಮಪತ್ನಿ ಧನಲಕ್ಷ್ಮಿ ಅವರು ಅಷ್ಟೇ, ಅವರು ಸಿಕ್ಕಾಪಟ್ಟೆ ಸಿಂಪಲ್ಲು. ಸೊ ಎಲ್ಲರ ಆಶೀರ್ವಾದನೂ ಈ ಸಿನಿಮಾದ ಮೇಲೆ ಇದೆ. ಆದರೆ ಇಷ್ಟೆಲ್ಲ ಸಿಂಪಲಲ್ಲಿ ಈ ಕಮಲ್ ಶ್ರೀದೇವಿ ಸ್ಟೋರಿ ಮಾತ್ರ ಎಕ್ಸ್ಟ್ರಾಡಿನರಿ, ಅದಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ಉಪೇಂದ್ರನ ಡೈಹಾರ್ಟ್ ಫ್ಯಾನು. ಅವ್ರ ಬರ್ತ್ಡೇ ಆಗಿ ಮಾರನೇ ದಿನನೇ ಪಿಕ್ಚರ್ ರಿಲೀಸ್ ಆಗ್ತದೆ. ಅದು ಮಾರನೇ ದಿನನೇ ನಾನು ಸ್ಕ್ರೀನ್ ಮೇಲೆ ಬರ್ತಾ ಇದ್ದೀನಿ ಅನ್ನೋದು ಭಾರಿ ಖುಷಿ ಇದೆ ನನಗೆ. ಐ ಆಮ್ ವೆರಿ ಪ್ರೌಡ್ ಆ್ಯಂಡ್ ಎಕ್ಸೈಟೆಡ್ ಟು ಸಿ ಮೈ ಸೆಲ್ಫ್ ಆನ್ ಸ್ಕ್ರೀನ್. ಥ್ಯಾಂಕ್ ಯು. ರಿಯಲಿ ಸ್ವೀಟ್, ನಿಮ್ಮ ಮಾತಲ್ಲೇ ಗೊತ್ತಾಗ್ತಾ ಇದೆ. ಟೀಸರ್ ಇಂಪ್ಯಾಕ್ಟ್ ಮಾಡ್ತು ಆ್ಯಂಡ್ ಟ್ರೈಲರ್ ಖಂಡಿತ ಇಂಪ್ಯಾಕ್ಟ್ ಮಾಡಿದೆ. ಆ್ಯಂಡ್ ಈ ಕೆಲಸ ನಮಗೆಲ್ಲ ಸ್ವಲ್ಪ ರೂಢಿ ಇರುವಂಥ ಕೆಲಸನೇ, ಆ್ಯಕ್ಟಿಂಗ್, ಸಿನಿಮಾ, ಕತೆ ಬರೆಯೋದು. ಈ ಟೀಮ್ ತುಂಬ ಪ್ರಾಮಿನೆಂಟ್ ಆಗಿ ಕೆಲಸ ಮಾಡಿದ್ದು ಅಂದರೆ ಪ್ರಮೋಷನ್ಸ್. ಯು ಆರ್ ಬಾಂಬಿಂಗ್ ದ ಮೀಡಿಯಾ, ಫ್ಯಾಬ್ಯುಲಸ್. ಈ ವಿಷಯ ಸಿನಿಮಾದವರಿಗೆ ಅಷ್ಟು ಗೊತ್ತಿಲ್ಲದೆ ಇರೋ ವಿಷಯ, ಬಟ್
ಮಾರ್ಕೆಟಿಂಗ್ ಇಸ್ ಅ ಮೇಜರ್ ಪಾರ್ಟ್ ಇತ್ತೀಚಿನ ದಿನಗಳಲ್ಲಿ. ಈ ಟೀಮು ಇಟ್ ಇಸ್ ಬಾಂಬ್ ಇನ್ ದ ಮೀಡಿಯಾ, ಸೂಪರ್ ಟೀಮ್ ವರ್ಕ್, ಎಕ್ಸಲೆಂಟ್. ಆ್ಯಂಡ್ ಮೈ ಕ್ಯಾರೆಕ್ಟರ್ ಇಟ್ ಇಸ್ ತುಂಬ, ಇಟ್ ಇಸ್ ನಾಟ್ ಇವನ್ ಗ್ರೇ, ತುಂಬ ಡಾರ್ಕ್ ಪಾತ್ರ. ಸೊ ಇಟ್ ಇಸ್ ನಾಟ್ ಇವನ್ ಗ್ರೇ. ಆ ಪಾತ್ರದ ಬಗ್ಗೆ ಸಾರ್ ಹತ್ರ ಡಿಸ್ಕಸ್ ಮಾಡ್ತಾ ಒಂದಿಷ್ಟು ವಿಷಯ ನೋಡ್ತಾ ಇರ್ಬೇಕಾದ್ರೆ ಈ ಟ್ರೈಲರ್ ಬಂದಿರೋದು, ಟೀಸರ್ ಬಂದಿರೋದು, ಪೋಸ್ಟರ್ ಬಂದಿರೋದು ಎಲ್ಲವೂ ಒಂದು ಸಿಂಕಲ್ಲೇ ಇತ್ತು. ಕೆಲವು ವಿಷಯಗಳು ಅವ್ರು ಹೇಳ್ತಾ ಇದ್ರು, ಅದ್ರ ಬಗ್ಗೆ ಈ ಸಿನಿಮಾ ತುಂಬ ಇಂಪಾರ್ಟೆಂಟ್ ಆಗಿ ಮಾತಾಡುತ್ತೆ. ಆ್ಯಂಡ್ ಲಾಸ್ಟ್ ಫ್ರೇಮ್ ಮೇಡಮ್ದು ಬಿದ್ದಾಗ, ಆ್ಯಂಡ್ ದ್ಯಾಟ್ ಇಸ್, ದಿಸ್ ಇಸ್ ನಾಟ್ ಅ ಕ್ರೈಮ್ ಸಿನಿಮಾ, ಇಟ್ ಇಸ್ ಫಾರ್ ಅ ವಿಮೆನ್, ಎ ವಿಮೆನ್ ಎವಲ್ಯೂಷನ್ ಸಿನಿಮಾ. ವಿಮೆನ್ ಆರ್ ಚೇಂಜಿಂಗ್ ಅನ್ನೋ ಸಿನಿಮಾ, ಯಾವ ಥರ ಆಗಬೇಕು ಅನ್ನೋ ಸಿನಿಮಾ. ದಿಸ್ ಇಸ್ ನಾಟ್ ಅ ಕ್ರೈಮ್, ಇದು ಕ್ರೈಮ್ ಥ್ರಿಲ್ಲರ್ ಮಾತ್ರ. ಇದು ಸಬ್ಜೆಕ್ಟ್ ನೋಡೋಕ್ಕೆ ಕ್ರೈಮ್ ಥರ ಇದ್ರು, ಇದರೊಳಗೆ ಬೇರೆ ಒಂದು ಇಂಪ್ಯಾಕ್ಟ್ ಆದ ವಿಷಯನ ಕೊಟ್ಟಿದ್ದಾರೆ. ದಟ್ ಇಸ್ ವೆರಿ ರಿಲೆವೆಂಟ್ ಟು ದ ಸೊಸೈಟಿ. ಈಗ ಬೇಕೇ ಬೇಕಾಗಿದೆ. ಈ ಪಾತ್ರ ಮಾಡುವಾಗ ಕೆಲವು ರೆಫರೆನ್ಸ್ಗಳು ಸಿಗ್ತಾವೆ. ಹೌ ಕ್ಯಾನ್ ಐ ಬಿ ಸೋ ಡಾರ್ಕ್ ಇನ್ ದ ಕ್ಯಾರೆಕ್ಟರ್? ಈ ಕ್ಯಾರೆಕ್ಟರ್ ಇಷ್ಟೊಂದು ಡಾರ್ಕ್ ಇರಕ್ಕೆ ಹೇಗೆ ಸಾಧ್ಯ ಆಗಬೇಕು ಗೊತ್ತಾಗ್ತಿಲ್ಲ. ಸೊ ಫಾರ್ ಎಕ್ಸಾಂಪಲ್, ಈಗ ಇತ್ತೀಚೆಗೆ ನಾನು ಗಾಡಿಯಲ್ಲಿ ಬರಬೇಕು, ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಅದೇ ಸಿಗ್ನಲ್ ಜಸ್ಟ್ ಟಚ್ ಮಾಡಿದೆ, ನಾನು ಇಳಿದೆ, ಆ ಕಡೆ ಇರೋ ಕಾರ್ ಅವರು ಇಳಿದ್ರು. ಆ್ಯಂಡ್ ನಾನು ಅವ್ರಿಗೆ ಬೈಲಿಲ್ಲ, ಅವ್ರು ನನಗೆ ಬೈಲಿಲ್ಲ. ಒಂದು 5 ನಿಮಿಷ ಟ್ರಾಫಿಕ್ ಜಾಮ್ ಆಯಿತು, ಯಾರೂ ನಮಗೆ ಬೈಲಿಲ್ಲ. ಅಂದರೆ ಯು ಫೀಲ್ ದಟ್ ವಿ ಆರ್ ಆಲ್ ಗುಡ್ ಪೀಪಲ್. ಇಲ್ಲ, ನಾನು ಅವ್ರ ಅಮ್ಮಂಗೆ ಬೈದೆ, ಅವ್ರು ನನ್ನ ಅವ್ರ ಅಕ್ಕಂಗೆ ಬೈದೆ, ಅವ್ರು ನನ್ನ ಅಕ್ಕಂಗೆ ಬೈದ, ಎಲ್ಲರೂ ಸೇರಿ ಇಟ್ ಇಸ್ ನಾಟ್ ಅ ಜೋಕ್, ದಿಸ್ ಇಸ್ ವಾಟ್ ದಿಸ್ ಸಿನಿಮಾ ಇಸ್ ಗೋಯಿಂಗ್ ಟು ಸೇ. ಈ ಥರ ಕ್ವಶನ್ ಮಾಡೋದು. ತಪ್ಪು ಮಾಡಿದ್ದು ನಾನು, ಅವನು, ಬಟ್ ಬೈದಿದ್ದು ಯಾರಿಗೆ? ಯಾರು ಅದು ಇನ್ವಾಲ್ವ್ ಆಗಿಲ್ಲ? ನಮ್ಮ ಅಮ್ಮ ಇನ್ವಾಲ್ವ್ ಆಗಿಲ್ಲ, ನಮ್ಮ ಅಕ್ಕ ಇನ್ವಾಲ್ವ್ ಆಗಿಲ್ಲ, ಅವ್ರು ಯಾರೂ ಆಗಿಲ್ಲ, ಎಲ್ಲರೂ ಅದೇ ಮಾಡ್ತೀವಿ. ಆ್ಯಂಡ್ ವಿ ಡೋಂಟ್ ನೋ ವೈ ವಿ ಆರ್ ಓನಿಂಗ್ ಅವರ್ ವುಮೆನ್ ಲೈಕ್ ದ್ಯಾಟ್. That is a major question this cinema is going to ask this society. Why are they women? So that is one. ಅಂದರೆ ನನಗೆ ಇತ್ತೀಚೆಗೆ ಇನ್ನೊಂದು ವಿಷಯನೂ ಬರ್ತಾ ಇತ್ತು. ಅಂದರೆ ನಾವು ಭಾಷೆಗಳ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತೇವೆ. ಒಂದು 3000 ವರ್ಷ ಹಿಸ್ಟ್ರಿ ಇರೋ ಭಾಷೆ. ನಾವು ಫ್ರೆಂಡ್ ಜೊತೆ ಮಾತಾಡ್ತಾ ಹೇಳ್ತಾ ಇದ್ದೆ, ಅಂದರೆ ವಾಟ್ ಇಸ್ ಅ ಲ್ಯಾಕಿಂಗ್ ಅಂದರೆ ಈಗ ಸದ್ಯಕ್ಕೆ ಹುಡುಗರು ಬೈಯಕ್ಕೆ ಪದಗಳೇ ಇಲ್ಲ. ಲೆಟ್ ಅಸ್ ಲಿಸ್ಟ್ ಔಟ್ 1000 ನಂಬರ್ಸ್, ಬುಕ್ ಮಾಡಿ ಎಲ್ಲರೂ ಕೊಟ್ಬೇಡ. ನಿಮ್ದು ಏನಾದ್ರು ತಪ್ಪಾದರೆ ನೀವು ಬೈರಪ್ಪ. ನಮ್ಮ ಹತ್ರ ಪದನೇ ಇಲ್ಲ. ನಾನು ಇವನು ಬೈಕ್ ಪದ ಇಲ್ಲ, ಇವನು ಬೈಬೇಕು ಅಂದ್ರೆ ಇವ್ರ ಅಕ್ಕಂಗೆ ಬೈಬೇಕು. ಅಲ್ಲ ನಿಲ್ಲ ನನಗೂ ಅದೇ. ಆ್ಯಂಡ್ ವಿ ಡೋಂಟ್ ಹ್ಯಾವ್ ವರ್ಡ್ಸ್. ಆ್ಯಂಡ್ ಈ ಸಿನಿಮಾ ಅದನ್ನು ಹೇಳುತ್ತೆ. ನಮ್ಮ ಪೋಸ್ಟ್ರಿಂದಾನು ಈ ಟೀಮ್ ಅದನ್ನು ಮಾಡ್ತಾನೆ ಬಂದಿದೆ ತುಂಬ ಸೂಕ್ಷ್ಮವಾಗಿ. ಆ ಪೋಸ್ಟಲ್ಲಿ ಸ್ವಾಮೀಜಿ ಇಲ್ಲಿದ್ದಾಗ ಆ ಕತೆ, ಒಂದು ಸಣ್ಣ ಕಥೆನೂ ನೆನಪಾಗುತ್ತೆ. ಹೆಂಗೆ ಅಂದರೆ ಆ ಪೋಸ್ಟ್ ಹೆಂಗಿದೆ ಅಂದರೆ, ಒಂದು ವುಮನ್ ನಿಂತಿರ್ತಾರೆ, ಅದ್ರ ಸುತ್ತ ಬೇರೆ ಬೇರೆ ಪಾತ್ರಗಳು. ಆ ಪಾತ್ರಗಳೆಲ್ಲ ನಾವೆಲ್ಲ ಒಂದೊಂದು ಪಾತ್ರ ಅನ್ಬೋದು. ಇಲ್ಲ, ಎಲ್ಲರೂ ಒಂದೇ ಪಾತ್ರ. ನಾವಿಷ್ಟೂ ಜನ ಇಲ್ಲಿ ಹೀರೋ ಸರ್ ಇಂದ ಹಿಡಿದು ಈ ಪಾತ್ರಗಳೆಲ್ಲ ಮಾಡೋದು ಒಂದೇ ಪಾತ್ರ, ಮೆನ್ನ ಪಾತ್ರ, ಬೇರೆ ಬೇರೆ ವೇಷ. ಆ್ಯಂಡ್ ವಿ ಆರ್ ಸಫೋಕೇಟಿಂಗ್ ವುಮೆನ್ ಅನ್ನೋ ವಿಷಯನೇ ಆ ಫಸ್ಟ್ ಪೋಸ್ಟಿಂದ ಕೊನೆಯ ಶಾರ್ಟ್ವರೆಗೂ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಈ ಟೀಮ್ ಲಿಂಕ್ ಮಾಡಿ ತಂದಿತ್ತು ಅಂದರೆ, ಐ ಆಮ್ ಫಾಲೋಯಿಂಗ್ ಎವ್ರಿಥಿಂಗ್ ಬಿಕಾಸ್ ಐ ಆಮ್ ವೆರಿ ಇಂಟ್ರಲ್ ಪಾರ್ಟ್ ಆಫ್ ದಿ ಸಿನಿಮಾ. ಆ ಪೋಸ್ಟಿಂದ ಹಿಡಿದು ಕೊನೆಯ ಶಾರ್ಟ್ ಈಸ್ ಅ ರಿಲೀವಿಂಗ್. ಆ್ಯಂಡ್ we are all suffocating women, we are owning them, and probably this is one of the ಒಂದು ವರ್ಡ್ ನಮಗೆ ತುಂಬ ಕಾಮನ್ ಸಿನಿಮಾದಲ್ಲಿ. ಅಂದರೆ ಇತ್ತೀಚೆಗೆ ಬಾಕ್ಸ್ ಆಫೀಸ್ ಫೇಲ್ಯೂರ್, ಪ್ಯಾನ್ ಇಂಡಿಯಾ, ಅದ್ರ ಜೊತೆಗೆ ಪ್ರೊಪಗೆಂಡಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ ವರ್ಡ್ ಕೇಳ್ತಾನೆ ಇರ್ತೀವಿ. ಆ್ಯಂಡ್ ದಿಸ್ ಸಿನಿಮಾ ಈಸ್ ಆಲ್ಸೋ ಪ್ರೊಪಗೆಂಡಾ. ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ಪ್ರೊಪಗೆಂಡಾ. This is propaganda against women. And not for 10 years, 100 years, from a lakh year. And ಈ ಕಥೆ ಅದನ್ನ ತುಂಬ ಒತ್ತಿ ಈ ಸೊಸೈಟಿಗೆ ಧೈರ್ಯವಾಗಿ ಪ್ರಶ್ನೆ ಮಾಡುತ್ತೆ. ಆರ್ ವಿ ಕಂಡೀಷನಿಂಗ್ ವುಮೆನ್? ಆರ್ ವಿ ಡೊಮೆಸ್ಟಿಕೇಟೆಡ್ ವುಮೆನ್ ಫ್ರಮ್ ಸೋ ಲಾಂಗ್? ಆರ್ ದೇ ಚೇಂಜಿಂಗ್ ನೌ? ದಟ್ ಇಸ್ ದ ಲಾಸ್ಟ್.
ಆ್ಯಂಡ್ ವೆನ್ ಯು ಎಂಡ್ ದ ಸಿನಿಮಾ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇದೆಲ್ಲೋ ಒಂದು ಕಡೆ ನಿಲ್ಲುತ್ತೆ. ಯಾಕೆ ನಾನು ನನ್ನ ಹೆಣ್ಮಗುನ ಓನ್ ಮಾಡ್ತೀನಿ, ಯಾಕೆ ನಾನು ಅದನ್ನ BBMP ಪ್ರಾಪರ್ಟಿ ಥರ ಸೇವ್ ಮಾಡಿ ಸೆಕ್ಯೂರ್ ಮಾಡಿ ಇನ್ನೊಬ್ರಿಗೆ ತಲುಪಿಸೋ ಕೆಲಸಗಳನ್ನ ಮಾತ್ರ ಮಾಡ್ತಾರೆ. ನನ್ನ ಹೆಣ್ಮಗು ನಾನು ಸೆಕ್ಯೂರ್ ಮಾಡಿ ನಾನು ಇನ್ನೊಬ್ರು ಕೈ ಕೊಡಬೇಕು, ಅವ್ರು ಅದನ್ನ ಸೆಕ್ಯೂರ್ ಮಾಡಬೇಕು, ಇನ್ನೊಬ್ರು ಕೈ ಕೊಡಬೇಕು. ಆರ್ ವಿ ಓನಿಂಗ್ ವುಮನ್ ಆಸ್ ಅ ಪ್ರಾಪರ್ಟಿ? ದಟ್ ಇಸ್ ಅ ಮೇಜರ್ ಕ್ವಶನ್ ದಿಸ್ ಸಿನಿಮಾ ಇಸ್ ಆಸ್ಕ್ಡ್. ಬಟ್ ವೈ ಕ್ರೈಮ್ ಅಂತ ಹೇಳ್ಬೋದು. ಈ ಕ್ರೈಮ್ ಥ್ರೂ ಯಾಕೆ ಅಂದ್ರೆ ಕ್ರೈಮ್ ಇಸ್ ಅ ಟೇಸ್ಟ್. ಇಟ್ ಇಸ್ ಅನ್ ಎಂಟರ್ಟೈನಿಂಗ್ ಮೀಡಿಯಾ. ವಿ ಹ್ಯಾವ್ ಟು ಎಂಟರ್ಟೈನ್ ಪೀಪಲ್ ಅಂಡ್ ವಿ ಹ್ಯಾವ್ ಟು ಕ್ವಶನ್. ಈ ಮಹಾಭಾರತ ಇಸ್ ಅ ಕ್ರೈಮ್, ರಾಮಾಯಣ ಇಸ್ ಅ ಕ್ರೈಮ್. ಅದ್ರ ಥ್ರೂ ನಾವೊಂದು ಸೊಸೈಟಿಗೇನೋ ಕೇಳ್ತಾ ಇರ್ತೀವಿ, ಅದಕ್ಕೆ ಕ್ರೈಮ್. ಬಟ್ ದಿಸ್ ಇಸ್ ನಾಟ್ ಅ ಕ್ರೈಮ್ ಸಿನಿಮಾ. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗ್ತಿದೆ. ಆಮೇಲೆ ಮಿತ್ರಾಣ ಗುರುಗಳು ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ನಾನು ಬಂದು ಕನಕಪುರದ ಹತ್ರ ಮರಳೆ ಮಠ ಅಂತಿದೆ, ಅಲ್ಲಿ ಓದಿದ್ದು. ನಿಮ್ಮನ್ನ ನೋಡಿದ್ರೆ ನಮ್ಮ ಗುರುಗಳನ್ನೇ ಶೂರುದ್ರ ಸೋಮಣ್ಣ ಅನ್ನೋದಾಗೆ ನೆನಪಾಗ್ತಿದೆ. ಟ್ರೀಸರು ನೋಡಿ ಏನು ಖುಷಿ ಪಟ್ಟಿದ್ದೀರೋ, ಅದೇ ಥರ ಇವಾಗ ಏನು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರೋ, ಸಿನಿಮಾ ಬಂದವಾಗಂತೂ ಸಕ್ಕತ್ತಾಗಿದೆ ಅಂತ ಹೇಳ್ತೀರಾ. ಅದ್ರ ಬಗ್ಗೆ ಮಾತಿಲ್ಲ. 19ಕ್ಕೆ ಬರುತ್ತೆ, ನೋಡಿ ಇದು ಮಾಡಿ. ಥ್ಯಾಂಕ್ ಯು ಸರ್, ಸೂಪರ್ ಆಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸರ್. ಟ್ರೈಲರ್ ರಿಲೀಸ್ ಆಗಿದೆ, ಏನ್ ಹೇಳ್ತೀರಾ? ತುಂಬ ಖುಷಿ ಆಗ್ತಿದೆ. ಫಸ್ಟು ರಾಜವರ್ಧನ್ ಸರ್ಗೆ, ಸಚಿನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ಸು. ಸ್ವಾಮೀಜಿಗಳೇ ನಿಮಗೂ ಥ್ಯಾಂಕ್ ಯು. ಕಮಲ್ ಶ್ರೀದೇವಿ, ಇದು ನನ್ನ ಲೈಫಲ್ಲಿ ಒಂದು ತುಂಬ ಒಳ್ಳೆಯ ಜರ್ನಿ. ಸಿನಿಮಾ ಮಾಡು ಅಂದರೆ ಮಾಡ್ಬೋದು, ಡೈಲಾಗ್ ಬರಿ ಅಂದರೆ ಬರ್ಬೋದು, ಮಾತಾಡೋದು ನನಗೆ ಸ್ವಲ್ಪ ಭಾಳ ಕಷ್ಟ. ಈ ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗನೆ ಇದೆ. ನೀವೇ ನೋಡ್ದಂಗೆ ಸಚಿನ್ ಸರ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಕಮಲ್ ಅನ್ನೋ ಪಾತ್ರದಲ್ಲಿ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್. ಆ ಪಾತ್ರ ಎಲ್ಲರನ್ನೂ ಮನ ಮುಟ್ಟುತ್ತೆ ಅಂತ ನಾನು ಹೇಳ್ಬಲ್ಲೆ. ಮತ್ತು ಇನ್ನು ನನ್ನ ಸಂಗೀತ ಮೇಡಮ್ ಹೀರೋಯಿನ್ ಪಾತ್ರದಲ್ಲಿ ಮಾಡಿದ್ದಾರೆ. ಅವರು ತುಂಬ ಲೀಡ್ ರೋಲ್. ಬಟ್ ಅವರ ಒಂದು ಪಾತ್ರ ಎಲ್ಲರ ಮನಸ್ಸನ್ನು ಸಿನಿಮಾ ಮುಗಿದ ಮೇಲೆ ಕಾಡುತ್ತೆ. ಆ್ಯಂಡ್ ಇನ್ನು ಕಿಶೋರ್ ಸರ್, ರಮೇಶ್ ಇಂದ್ರ ಸರ್, ಆ್ಯಂಡ್ ನಮ್ಮ ಮಿತ್ರ ಸರ್, ಆ್ಯಂಡ್ ಸುಮಾರು ಆರ್ಟಿಸ್ಟು, ಕಾರ್ತಿಕ್ ಸರ್ ಆ್ಯಂಡ್ ಕರಣ್ ಸರ್, ಎಲ್ಲರೂ ಅವ್ರವ್ರ ಪಾತ್ರಗಳನ್ನ ನಾವೇನು ಬರ್ದಿದ್ವಿ ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ರಿಂದನೇ ಇಷ್ಟು ರಿಚ್ ಆಗಿ ಬಂದಿದೆ. ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಏನು ಕೇಳಿದ್ದೆ ಅದಕ್ಕೊಂದು ದಿವಸನೂ ಆಗಲ್ಲ ಅಂತ ಹೇಳಿಲ್ಲ. ನಾ ಏನು ಕೇಳಿದ್ವಿ, ಒಬ್ಬ ಡೈರೆಕ್ಟರ್ಗೆ ಏನು ಸಾಧಬೇಕು ಅದೆಲ್ಲ ಕೊಟ್ಟಿದ್ರಿಂದನೇ ನನ್ನ ಈ ಕಮಲ್ ಶ್ರೀದೇವಿ ಸಿನಿಮಾ ಅಷ್ಟು ರಿಚ್ ಆಗಿ ಬಂದಿದೆ. ಇನ್ನು ಟೆಕ್ನಿಕಲಿ ಹೇಳ್ಬೇಕಂದ್ರೆ, ಇದಕ್ಕೆ ನಮ್ಮ DOP ನಾಗೇಶ್ ಸರ್ ನನ್ನ ಬ್ಯಾಕ್ ಬೋನ್ ಆಗಿ ನಾನು ಏನು ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀನಿ ಅದನ್ನ ಹಾಗೆ ತಲೆ ಮೇಲೆ ತಂದು ಕೊಟ್ಟರು. ಮತ್ತೆ ಲೈಟಿಂಗ್ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಶೂಟಿಂಗ್ ಸ್ಪಾಟಲ್ಲಿ ಪ್ರತಿಯೊಂದು ಡಿಸ್ಕಷನ್ ಮಾಡಿ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮ್ಮ ನಾಗೇಶ್ ಸರ್. ಥ್ಯಾಂಕ್ ಯು ನಾಗೇಶ್ ಸರ್. ಇನ್ನು ನಮ್ಮ ಕೀರ್ತನ್ ಸರ್, ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಬಗ್ಗೆ ನಾನು ಹೇಳಲೇಬೇಕು. ನಿಮಗೆ ಟೀಸರ್ ಆ್ಯಂಡ್ ಟ್ರೈಲರಲ್ಲಿ ಗೊತ್ತಾಗ್ತಿದೆ, ಸಾಂಗಲ್ಲೂ ಗೊತ್ತಾಗ್ತಿದೆ ಅವ್ರ ಮ್ಯೂಸಿಕ್ ಪವರ್. ಬಟ್ ಅವ್ರಿಗೆ ಎಷ್ಟು ಹುಷಾರಿಲ್ಲದ ಕಾರಣ ಬಂದಿಲ್ಲ. ಬಟ್ ಸಿನಿಮಾ ರೀ ರೆಕಾರ್ಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನಿಮಗೆ ಸಿನಿಮಾ ರೀ ರೆಕಾರ್ಡಿಂಗ್ ಆಗ್ಬೋದು, ಎಲ್ಲ ಪ್ರತಿಯೊಂದು ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದೆ. ಇನ್ನು ನಮ್ಮ ಎಡಿಟರ್ ಜ್ಞಾನೇಶ್ ಸರ್ ಇದಕ್ಕೊಂದು ಒಳ್ಳೆ ಶೇಪ್ ತಂದು ಕೊಟ್ಟರು. ಆಮೇಲೆ ನಮ್ಮ ಪಾರ್ಥ CG ಅವರು ತುಂಬ CG ವರ್ಕ್ ಇತ್ತು, ಅದನ್ನೆಲ್ಲ ಅವರು ಹ್ಯಾಂಡಲ್ ಮಾಡಿ ನೀಟಾಗಿ ಮಾಡಿಕೊಟ್ರು. ಆಮೇಲೆ ಇದು ಪ್ರತಿ ಫ್ರೇಮು ನಿಮ್ಗೆ ಇಷ್ಟು ಕಲರ್ಫುಲ್ ಆಗಿ ಕಾಣೋದಕ್ಕೆ ನಮ್ಮ DI ಮುರುಗನ್ ಅವರು ಇಂಜಿನಿಯರ್ ಅಷ್ಟು ನೀಟಾಗಿ ಮಾಡಿಕೊಟ್ರು. ಇನ್ನು ನನ್ನ ಗೆಳೆಯ ಸುರೇಶ್ ಡೈಲಾಗ್ ವಿಚಾರದಿಂದ ಹಿಡಿದು ಮತ್ತೆ ಸ್ಕ್ರಿಪ್ಟ್ ವಿಚಾರದಿಂದ ಹಿಡಿದು ಮತ್ತೆ ಕೋ ಡೈರೆಕ್ಟರ್ ಆಗಿ ಸ್ಪಾಟಲ್ಲಿ ನಿಂತು ನನ್ನ ಬ್ಯಾಕ್ ಸಪೋರ್ಟ್ ಆಗಿ ನಿಂತು ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದೆ. ಥ್ಯಾಂಕ್ ಯು ಸುರೇಶ್. ನನ್ನ ಡೈರೆಕ್ಷನ್ ಟೀಮ್ ಅಭಿ ಆಗಿರ್ಬೋದು, ಸಂದೀಪ್ ಆಗಿರ್ಬೋದು, ಭಾನು ಪ್ರಕಾಶ್ ಆಗಿರ್ಬೋದು, ಪ್ರತಿಯೊಬ್ಬರು ನನಗೆ ಸಪೋರ್ಟಿಯಾಗಿ ನಿಂತಿದ್ದಕ್ಕೆ ನನಗೆ ಕೆಲಸ ತುಂಬ ಈಸಿ ಆಯಿತು. ಸೊ ಸಿನಿಮಾ ಇಷ್ಟು ರಿಚ್ ಆಗಿ ಬಂದಿದೆ. ಇದೇ ಸೆಪ್ಟೆಂಬರ್ 19th ಸಿನಿಮಾ ಬರ್ತಿದೆ. ನಿಮ್ಮೆಲ್ಲ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ನಿಮ್ಮ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಈಗ ನಮ್ಮ ನಾಯಕ ಹಾಗೂ ನಾಯಕಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಚಿನ್ ಅವರು ಹಾಗೂ ಸಂಗೀತ ಅವರು. ಈ ಟ್ರೈಲರ್ ನೋಡಿದ್ಮೇಲೆ ಹೀರೋ ಹೀರೋಯಿನ್ ಆಗ್ಬೇಕಾ ಅಥವಾ ಏನ್ ಅನ್ಬೇಕು ಕ್ವಶನ್ ಮಾರ್ಕ್ ಬರ್ತಾ ಇದೆ. ಯಾರು ವಿಕ್ಟಿಮೋ ಯಾರು ಕಲ್ಪ್ರಿಟೋ ಬಹಳ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಮುಂದೆ ವಿಕ್ಟಿಮ್ ಕಲ್ಪ್ರಿಟ್ ನಿಮ್ಗೆ 19ಕ್ಕೆ ಗೊತ್ತಾಗುತ್ತೆ. ಗುರುಗಳೇ ನಮಸ್ಕಾರ. ಹಾಗೆ ಬಂದಿರೋ ಮಾಧ್ಯಮ ಮಿತ್ರರು ಹಾಗೂ ಎಲ್ಲರಿಗೂ ನಮಸ್ಕಾರ.
ಇಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಾವು ಕಾರ್ತಿಕ್ ಅವ್ರು ತುಂಬ ಚೆನ್ನಾಗಿ ಕಂಟೆಂಟ್ ಕನ್ವೆ ಮಾಡೋದು. ನಮ್ಮೆಲ್ಲರಿಗಿಂತ ಇಡೀ ಸಿನಿಮಾನ ತುಂಬ ಚೆನ್ನಾಗಿ ಸಮ್ ಅಪ್ ಮಾಡಿದ್ರಿ ಕಾರ್ತಿಕ್, ಥ್ಯಾಂಕ್ ಯು. ಏನಾಗುತ್ತೆ ಒಂದು ಕತೆ ಅಂತ ಹೇಳಕ್ಕೆ ಬಂದಾಗ ಒಂದು ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಒಂದು ಲವ್ ಸ್ಟೋರಿ, ಒಂದು ಥ್ರಿಲ್ಲರ್ ಅಂದಾಗ ಥ್ರಿಲ್ಲರ್ ಜೊತೆ ಏನೇನು ಎಲಿಮೆಂಟ್ಸ್ ಇರ್ತೀವಿ, ಸೊ ಇದೆಲ್ಲ ಮುಖ್ಯ ಆಗುತ್ತೆ. ಇವತ್ತಿನ ದಿನದಲ್ಲಿ ಆಡಿಯನ್ಸ್ ಹೆಂಗೆ ಎಜುಕೇಟ್ ಆಗಿದಾರೋ ನಾವು ಆಸ್ ಫಿಲಮ್ ಮೇಕರ್ಸ್ ಆ್ಯಂಡ್ ಆ್ಯಕ್ಟರ್ಸ್ ನಾವು ಎಜುಕೇಟ್ ಆಗಿ ಅವ್ರೇನು ರಿಕ್ವೈರ್ಮೆಂಟ್ ಇದೆ, ಅವ್ರ ಐಡಿಯಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಲ್ಲಿಗೆ ನಾವು ಹೋಗ್ಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಸಿನಿಮಾ ಶುರು ಮಾಡಿದಾಗ ನಾನಾಗಲಿ ರಾಜ ಆಗಲಿ ಒಂದು ಕತೆ ಒಂದು ಲೈನ್ ಅಂತ ಬಂದಾಗ ಒಂದು ಹೆಣ್ಣಿನ ಸುತ್ತ ಈ ಸ್ಟೋರಿ ಏನೋ ಹೋಗುತ್ತೆ, ಅದು ನಮ್ಗೆ ತುಂಬ ಇಂಟ್ರೆಸ್ಟಿಂಗ್ ನೆಗೆಟಿವ್ ಆಗಿ ಬಂತು. ಅದಕ್ಕೆ ಡೆವಲಪ್ ಮಾಡ್ತಾ 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 ಫಸ್ಟ್ ಲೋಹಿತಿನ ಒಂದು ಲೈನ್ ತೊಗೊಂಡಿದ್ದಾಗಿರ್ಬೋದು, ಆಮೇಲೆ ಸುನಿಲ್ ಅವರಾಗಿರ್ಬೋದು, ಸುರೇಶ್ ಅವರು ವರ್ಕ್ ಮಾಡಿದ್ದಾಗಿರ್ಬೋದು, ಆಮೇಲೆ ಓವರ್ ಆಲ್ ಬೌಂಡ್ ಸ್ಕ್ರಿಪ್ಟ್ ಆಗಿ ಬಂದಮೇಲೆ ಇದರಲ್ಲಿ ಎಲ್ಲ ಆ್ಯಕ್ಟರ್ಸು ಬಂದು ಅವ್ರವ್ರ ಇನ್ಪುಟ್ ಕೊಟ್ಟಿದ್ದಾರೆ. ಈ ಕಿಶೋರ್ ಸರ್ ಬಂದು ಮಾಡ್ಬೇಕಾದ್ರೆ ಅವ್ರ ಸೀನ್ಗಳ ಟೈಮಲ್ಲಿ ಅವ್ರು ಬರೀ ಅವ್ರದ್ದು ನೋಡಿಲ್ಲ, ಪ್ರತಿಯೊಬ್ಬರು ಎಲ್ಲ ಕ್ಯಾರೆಕ್ಟರ್ ಸ್ಟೈಲಾಗಿ ಏನೇನು ಬರ್ತಾ ಇದೆ ಅದೇನು ಬಂದರೆ ಸಿನಿಮಾಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದನ್ನು ನೋಡಿದ್ದಾರೆ. ರಾಜ್ ಓವರಾಲ್ ಕೂತ್ಕೊಂಡು ಎಲ್ಲರೂ ನೋಡಿದ್ದಾರೆ. ಎಲ್ಲದಕ್ಕೂ ಸೇರಿ ಈ ಸಿನಿಮಾ ಇವತ್ತು ಔಟ್ಪುಟ್ ಬಂದಿರೋದು. ಸೊ ನಿಮಗೆ ಒಬ್ಬರು ಯಾರೇ ಆಗೋದು, ಈಗ ನಾನು ಅಂತ ಒಂದು ಸ್ಟಾರ್ ಏನಲ್ಲ, ಇವತ್ತು ಒಂದು ಗ್ಯಾಪ್ ಕೊಟ್ಟು ಬರ್ಬೇಕಾದ್ರೆ ಯಾರೊಬ್ರು ನೋಡ್ಬೇಕು ಈ ಸಿನಿಮಾ ಅಂತ ಯೋಚನೆ ಮಾಡ್ಬೇಕಂದ್ರೆ ಸೊ ನಾವು ಕಂಟೆಂಟ್ ತುಂಬಾ ಬರ್ಬೇಕಾಗುತ್ತೆ. ಆ ಕಂಟೆಂಟ್ ಹೇಗೆ ಕೊಡ್ತೀವಿ ಅನ್ನೋದು ಅವ್ರನ್ನ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡುತ್ತೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಇಲ್ಲಿ ಏನೋ ಒಂದು ಓಕೆ ಅಪ್ಪ ಇವ್ರೇನೋ ಒಂದು ಮಾಡಿದಾರೆ ಆನೆಸ್ಟ್ ಆಗಿ, ಇಲ್ಲಿ ಬಂದು ನೋಡಬೇಕು ಅನ್ನೋದು ಒಂದು ಥಾಟ್ ಕ್ರಿಯೇಟ್ ಮಾಡ್ತೀವಲ್ಲ, ಅದೇ ನಮಗೆ ಒಂದು ಸಕ್ಸಸ್ ಅಂತ ನಾನು ಭಾವಿಸ್ತೀನಿ. ಸೊ ಆ ನಿಟ್ಟಿನಲ್ಲಿ ಇಡೀ ತಂಡ ಕೆಲಸ ಮಾಡಿದೆ. ಓವರಾಲ್ ಸಂಗೀತ ಅವ್ರ ಪಾತ್ರ ಆಗಿರ್ಬೋದು, ಅಕ್ಷತಾ ಅವ್ರ ಪಾತ್ರ ಆಗಿರ್ಬೋದು, ಎಲ್ಲ ಯೂನಿಕ್ ಆಗಿದೆ. ಪ್ರವೀಣ್ ಜೈನ್ ಅವ್ರ ಪಾತ್ರನೂ ಅಷ್ಟೇ, ಇದು ತುಂಬ ರಿವೀಲ್ ಮಾಡಿಲ್ಲ ಅನ್ನೋದ್ರೆ ನಮ್ಮೆಲ್ಲ ಪಾತ್ರಗಳು ಆ ಪಾತ್ರಗಳಿಂದಲೇ ಈ ಪಾತ್ರ ತುಂಬ ಎಲಿವೇಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಇನ್ನು ಸಾಕಷ್ಟು ಪಾತ್ರಗಳ ಬಗ್ಗೆ ರಾಜ್ ಮಾತಾಡ್ತಾರೆ, ಇನ್ನೊಂದಷ್ಟು ಇನ್ನು ಸಂಗೀತ ಅವರು ಡಿಸ್ಕಸ್ ಮಾಡ್ತಾರೆ. ಇನ್ನು ನಿಂಜೇನರ ಪ್ರಶ್ನೆ ಇದ್ರೆ ಅಥವಾ ಮಾಧ್ಯಮಗಳು ನನಗೆ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಅಂತ ಕೇಳಂಗೆ ಇಲ್ಲ ಅನ್ಸುತ್ತೆ. ಟ್ರೈಲರ್ ನೋಡಿದ್ರೆ ನೀವು ರಿವೀಲ್ ಮಾಡಲ್ಲ ಅಂತ ಕೇಳ. ನನ್ನ ಪಾತ್ರ ಆಲ್ರೆಡಿ ಹೇಳಿದಾಗೆ ಒಬ್ಬ ಡೈರೆಕ್ಟ್ರು, ಸಿನಿಮಾ ಒಳಗಡೆ ಒಬ್ಬ ಡೈರೆಕ್ಟ್ರು ನಾನು. ಸೊ ಕನ್ನಡ ಬಗ್ಗೆ ತುಂಬ ಪ್ರೀತಿ ಅಭಿಮಾನ ಇದೆ. ಅದನ್ನ ಇಟ್ಕೊಂಡು ನಾನು ಒಂದು ಸಿನಿಮಾ ಮಾಡಿ ಆ ಸಿನಿಮಾ ಸಕ್ಸಸ್ಸು ಫೇಲಿಯರಿಂದ ನನಗೇನು ಇಂಪ್ಯಾಕ್ಟ್ ಆಗಿರುತ್ತೆ, ಆ ಜರ್ನಿಲಿ ಇವ್ರಿಗೆ ಸಿಗ್ತಾರೆ, ಆ ಜರ್ನಿಯಿಂದ ಇವ್ರಿಗೆ ನನ್ನ ಟ್ರಾವೆಲ್ ಮಾಡಿಸ್ತಾರೆ, ಅದೆಲ್ಲ ಸಿನಿಮಾ. ಅಲ್ಲ, ಎಲ್ಲರೂ ಸಿಂಪಲ್ ಸಚಿನ್ ಬಹಳ ಸರಳತೆ ಈ ತರ ಅವ್ರ ಜೊತೆ ಒಡನಾಟ ಇಟ್ಕೊಂಡವ್ರು ಹೇಳ್ತಾರೆ. ಬಟ್ ಅಲ್ಲಿ ಆನ್ ಸ್ಕ್ರೀನ್ ನಮಗ್ ನೋಡಿದಾಗ ಅಲ್ಲೂ ಅಷ್ಟೇ ಮುಖದಲ್ಲಿ ಮೋಸ್ಟ್ಲಿ ಎದುರುಗಡೆ ಇರೋ ಅಂತ ಪಾತ್ರಗಳಿಗೆ ನಿಮ್ದು ವಿಚಾರಗಳನ್ನ ಕಂಡುಹಿಡಿಯೋದು ಕಷ್ಟ ಆಗೋದು. ಆ ಥರದ್ದು ಒಂದು ಎಕ್ಸ್ಪ್ರೆಷನ್ ಇದೆ ಎಲ್ಲ ಸೀನಲ್ಲೂ. ಒಂದಷ್ಟು ಕೇಸಸ್ ನಾವಂತೂ ಮಾಡ್ತಾ ಇದೀವಿ. ನೀವು ಹೇಳಿದಾಗೆ ತುಂಬಾ ಕ್ಲಾರಿಟಿ ಮಾತಾಡಿದ್ರಿ. 3ನೇ ಸಿನಿಮಾ ನಮಗ್ ಗೊತ್ತಿರ್ಬೇಕು ಕಂಟೆಂಟ್ ಮೇಲೆ ನಾವು ಎಷ್ಟು ವರ್ಕ್ ಮಾಡ್ಬೇಕು ಅನ್ನೋದು ಅಂತ. ತುಂಬಾ ಒಳ್ಳೇದಾಗ್ಲಿ. ನೂರಾರು ಸಿನಿಮಾಗಳು ನಿಮ್ ಕಡೆಯಿಂದ ಬರ್ಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ನಮ್ಗಿದೆ ಸಚಿನ್ ಸರ್. ಆರೆಂಜ್ ಸೀಕ್ರೆಟ್ ಹೇಳ್ತೀನಿ. ಮೊದಲನೇದಾಗಿ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಗುರುಗಳಿಗೆ, ಇಲ್ಲಿ ಬಂದಿರುವಂಥ ನನ್ನ ಕುಟುಂಬದವರು, ನನ್ನ ಸ್ನೇಹಿತರು, ನಮ್ಮ ಸಚಿನ್ ಅವರ ವೈಫ್ ಆಗಿರ್ಬೋದು ಅಥವಾ ನನ್ನ ಎಲ್ಲ ತಂಡದ ಟೀಮ್ಮೇಟ್ಸ್, ನಮ್ಮ ನಿರ್ದೇಶಕರಿಗೆ ಹಾಗೂ ನಮ್ಮ ನಿರೂಪಣೆ ಮಾಡ್ತಿರುವಂಥ ನಮ್ಮ ಬ್ಯೂಟಿಫುಲ್ ಆಗಿದ್ದವರಿಗೆ ಥ್ಯಾಂಕ್ ಯು ಸೋ ಮಚ್. ಚಿತ್ರದ ಬಗ್ಗೆ ಆಗಲೇ ಟ್ರೈಲರಲ್ಲಿ, ನಾನು ಆ್ಯಕ್ಚುಲಿ ಟ್ರೈಲರಲ್ಲಿ ಇಷ್ಟೊಂದೆಲ್ಲ ಕಾಣಿಸುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಹಲವಾರು ವಿಷಯಗಳು ತುಂಬ ಡೆಪ್ತಲ್ಲಿ ನಮ್ಮ ಟ್ರೈಲರಲ್ಲಿ ಕಾಣಿಸ್ತಾ ಇದೆ. ಸೊ ಪ್ರಶ್ನೆಗಳು ಆ್ಯಕ್ಚುಲಿ ಎಲ್ಲರೂ ಮುಖದಲ್ಲೂ ಕಾಣಿಸ್ತಿತ್ತು. ನಾನು ಆ್ಯಕ್ಚುಲಿ ಟ್ರೈಲರ್ ನೋಡ್ತಿರ್ಲಿಲ್ಲ, ಹಿಂದೆ ಎಲ್ಲರ ಮುಖ ನೋಡ್ತಿದ್ದೆ. ಸೊ ಆ ಎಕ್ಸ್ಪ್ರೆಷನು, ಆ ರಿಯಾಕ್ಷನ್ಗೋಸ್ಕರನೇ ನಾವು ಕಾಯ್ತಾ ಇದ್ದೀವಿ. ಇನ್ನು ಸಿನಿಮಾ ಬಂದಾಗ ನಿಮ್ಮೆಲ್ಲರ ಮುಖದಲ್ಲಿ ಇನ್ನೆಷ್ಟು ಪ್ರಶ್ನೆಗಳು ಕಾಡುತ್ತೆ ಅನ್ನೋದು ಒಂದು ವಿಚಾರ. ಈಗ ಕಮಲ್ ಶ್ರೀದೇವಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಕಮಲ್ ಒಂದು ಪಾತ್ರ, ಶ್ರೀದೇವಿ ಒಂದು ಪಾತ್ರ. ನಾವು ಯಾವಾಗಲೂ ಹೇಳ್ತೀವಿ ವರ್ಲ್ಡ್ ಇಸ್ ವೆರಿ ಸ್ಮಾಲ್ ಆ್ಯಂಡ್ ರೌಂಡ್ ಅಂತ. ನಮಗೆ ಪ್ರತಿಯೊಬ್ಬರು ಗೊತ್ತಿರ್ತಾರೆ, ಬಟ್ ಬೇರೆ ಬೇರೆ ಜಾಗಗಳಲ್ಲಿ ಇರ್ತಾರೆ. ಹೇಗೆ ಅವರಿಬ್ರು ಒಂದು ಕಡೆ ಸೇರ್ತಾರೆ, ಯಾವ ಒಂದು ವಿಷಯ ಅವರನ್ನ ಒಂದುಗೂಡಿಸುತ್ತೆ, ಅಲ್ಲಿಂದ ಅವರ ಒಂದು ಜರ್ನಿ ಏನಿದೆ ಹೇಗೆ ಟ್ರಾವೆಲ್ ಆಗುತ್ತೆ, ಅವರ ಒಂದು ಲೈಫ್ನಲ್ಲಿ ಏರುಪೇರು ಏನಿರುತ್ತೆ, ಆ ಒಂದು ಜರ್ನಿನೇ ಕಮಲ್ ಶ್ರೀದೇವಿ. ಸೊ ಇದರಲ್ಲಿ ಶ್ರೀದೇವಿಯ ಪಾತ್ರ ನೀವು ನೋಡಿದಾಗೆ, ನಾನು ಆ್ಯಕ್ಚುಲಿ ಇಲ್ಲೇ ಇದ್ದೀನಿ, ಅದರಲ್ಲಿ ಮಾತ್ರ ಪ್ರಾಬಬ್ಲಿ ಅಷ್ಟೊಂದು ನೋವು ಅನುಭವಿಸಿದ್ದು ಅನಿಸುತ್ತೆ. ಬಟ್ ಐ ಡೆಫಿನೆಟ್ಲಿ ಹ್ಯಾವ್ ಟು ಸೇ, ರಾಜ್ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಈ ಒಂದು ಪಾತ್ರಕ್ಕೆ ನೀವು ಆ್ಯಕ್ಟ್ ಆಗಿದ್ದೀರಾ ಅಂತ ರಾಜ್ ಮೈಂಡಲ್ಲಿ ಅದು ಹೆಂಗೆ ಬಂತು ನಂಗೆ ಗೊತ್ತಿಲ್ಲ.
ಅದಕ್ಕೆ ಮುಂಚೆ ಕ್ಲಾಂತ ಅಲ್ಲಿ ಪ್ರಾಬಬ್ಲಿ ನೀವು ಬಂದು ನಮ್ಮ ಪ್ರೀಮಿಯರ್ ನೋಡಿ ಅದಕ್ಕೆ ಸಪೋರ್ಟ್ ಮಾಡಿದ್ರಿ. ಆ ಟೈಮಲ್ಲಿ ಅವ್ರಿಗೆ ಅನ್ನಿಸ್ತು ಅನ್ಸುತ್ತೆ ಸಂಗೀತ ಅವ್ರ ಈ ಪಾತ್ರ ಮಾಡ್ಬೋದು ಅಂತ. ಅವತ್ತಿನ ದಿನ ನಾನು ಆ ಡಿಸ್ಕ್ರಿಪ್ಷನ್ ಓದಿ ನನಗೆ ಈ ಪಾತ್ರ ಮಾಡಲೇಬೇಕು ಅನ್ನೋ ಹುಚ್ಚು ಹಿಡಿತು. ಅದರಲ್ಲೂ ನಮ್ಮ ಸುನಿಲ್ ಅವರ ನಿರ್ದೇಶನ ಅಂತ ಗೊತ್ತಾದ್ಮೇಲೆ ಐ ವಾಂಟೆಡ್ ಟು ಡೂ ದಿಸ್ ರೋಲ್. ಅವತ್ತು ನಾನೇನಾದರೂ ಮಿಸ್ ಮಾಡ್ಕೊಂಡಿದ್ದಿದ್ರೆ ಪ್ರಾಬ್ಲಿ ಇಲ್ಲಿ ನಿಂತ್ಕೊಂಡು ಇದ್ರ ಬಗ್ಗೆ ಮಾತಾಡೋವಂಥ ಒಂದು ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಸುನಿಲ್ ಅವ್ರ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರಿಂದ ಒಬ್ಬ ನಿರ್ದೇಶಕನ ನಾನು ಇಲ್ಲಿವರೆಗೂ ನೋಡಿಲ್ಲ, ಆ ರೀತಿ ನಿರ್ದೇಶಕನ ಜೊತೆ ಕೆಲಸ ಮಾಡಿಲ್ಲ. ಬಿಕಾಸ್ ಯಾವುದೇ ಒಂದು ಪಾತ್ರಕ್ಕೂ ಕಟ್ಟು ಹಾಕಲ್ಲ ಅಂತ ಒಬ್ಬ ನಿರ್ದೇಶಕ ಅವರು. ಇದೊಂದು ಪ್ಲೇ ಗ್ರೌಂಡು, ನಮ್ಮೆಲ್ಲ ಆರ್ಟಿಸ್ಟ್ನು ಅದರಲ್ಲಿ ನೀವು ನಿಮ್ಮ ಪಾತ್ರನ ಇದಕ್ಕೆ ಜೀವ ಕೊಡಬೇಕು, ನೀವು ಹೆಂಗೆ ಅದನ್ನು ನಿರ್ವಹಿಸ್ತೀರಾ ನೋಡ್ತೀನಿ. ಅಲ್ಲೇನಾದ್ರೂ ಒಂದು ಸಣ್ಣ ಚೇಂಜಸ್ ಬೇಕಾದಲ್ಲಿ ಮಾತ್ರ ನಾನು ಬಂದು ತಿದ್ದುತ್ತೀನಿ ಅನ್ನೋಂಥ ಒಬ್ಬ ನಿರ್ದೇಶಕ. ತುಂಬ ಅದ್ಭುತವಾದಂಥ ನಿರ್ದೇಶನ ಮಾಡ್ತಾರೆ ನಮ್ಮ ಸುನಿಲ್ ಅವರು. ಆ್ಯಂಡ್ ಆಫ್ ಕೋರ್ಸ್ ಸಚಿನ್ ನನ್ನ ಒಂದು ಒಳ್ಳೆ ಸ್ನೇಹಿತ ಹಾಗೂ ಕೋ ಆಕ್ಟರ್ ಅಂತ ಹೇಳ್ಬೋದು. ನಮ್ಮ ಕಮಲ್ ಪಾತ್ರಕ್ಕೆ ಒಂದು ಇನ್ನಸೆಂಟ್ ಆಗಿರುವಂತ ಒಬ್ರು ಪಾತ್ರಧಾರಿ ಬೇಕಾಗಿತ್ತು. ಸೊ ಅವರ ಮುಖ ನೀವು ನೋಡಿದಾಗ ಯಾವಾಗಲೂ ಒಂದು ಹಸುಮುಖ, ಅವ್ರು ಯಾವಾಗಲೂ ನೋಡಿ ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತಾರೆ ಅಂತ ಒಬ್ಬ ಮನುಷ್ಯ. ಈವನ್ ಸೆಟ್ಟಲ್ಲೂ ಅಷ್ಟೇ ಹೀಗೆ ಇರ್ತಾ ಇದ್ರು. ಪ್ರಾಬಬ್ಲಿ ದಟ್ ಇಸ್ ಸಮಥಿಂಗ್ ವಿಚ್ ಕನೆಕ್ಟೆಡ್ ಮೀ ಅಂಡ್ ಸಚಿನ್ ಐ ಗೆಸ್. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸಚ್ ಅ ವಂಡರ್ಫುಲ್ ಕೋ ಆಕ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ನೋಡಿದ ಹಾಗೆ ನಮ್ಮಲ್ಲಿ ತುಂಬಾ ಜನ ತಾರಾ ಬಳಗ ಇದ್ದಾರೆ. ನಮ್ಮ ನಿರ್ದೇಶಕರು ಹೇಳಿದಾಗೆ ಅಕ್ಷಿತಾ ಅವರ ಪಾತ್ರ ಆಕ್ಚುಲಿ ಒಂದು ಅಪ್ಲೋಡ್ ಮಾಡುವಂತ ಒಂದು ಪಾತ್ರ, ಸಖತ್ ಬೋಲ್ಡ್, ವೆರಿ ಇಂಡಿಪೆಂಡೆಂಟ್. ಅಂಡ್ ಅವರ ಒಂದು ಪಾತ್ರನ ಪ್ರತಿಯೊಂದು ಹೆಣ್ಣು ನೋಡಿದಾಗ ಶಿ ವಿಲ್ ಫೀಲ್, ಅಂದ್ರೆ ಪ್ರಾಬಬ್ಲಿ ನಾನು ಈ ತರ ಒಂದು ಸಿಚುವೇಶನ್ ಅಲ್ಲಿ ಇದ್ರೆ ಹೌ ಐ ವುಡ್ ಫೇಸ್ ದ ವರ್ಲ್ಡ್ ಅಥವಾ ಹೌ ಐ ವುಡ್ ಫೇಸ್ ದ ಸೊಸೈಟಿ ಅಂತ, ಆ ರೀತಿ ಒಂದು ಪಾತ್ರ ಅವ್ರದ್ದು. ಮತ್ತೆ ನಮ್ಮ ಒಂದು ಪಿಲ್ಲರ್ಸ್ ಮಿತ್ರ ಅವರಾಗಿರ್ಬೋದು, ನಾವು ಹಿಂದೆ ಒಂದ್ಸಲ ಕೆಲಸ ಮಾಡಿದ್ವಿ ಒಟ್ಟಿಗೆ. ಬಟ್ ಅವ್ರ ಜೊತೆ ಕೆಲಸ ಮಾಡುವಾಗ ಇಡೀ ಸೀನ್ಸ್ ಅಲ್ಲಿ ನಾನು ಬರೀ ನಕ್ಕಿರೋದೇನೆ. ಈವನ್ ದೋ ಇಟ್ ವಾಸ್ ಅ ವೆರಿ ಸೀರಿಯಸ್ ಸೀನ್, ಇಮೋಷನಲ್ ಸೀನ್ ನನಗೆ. ಬಟ್ ನನಗೆ ಅವ್ರ ಜೊತೆ ಇರುವಂತ ಒಂದು ಕೆಮಿಸ್ಟ್ರಿ, ಪ್ರಾಬಬ್ಲಿ ಅವರು ಮಾಡಿಕೊಡುವಂತ ಒಂದು ಕಂಫರ್ಟ್ ಝೋನ್ ಇರ್ಬೋದು. ಸೊ ದ್ಯಾಟ್ ಮೇಡ್ ಆಲ್ ದ ವರ್ಕ್ ಈಸಿ ಅಂತ ಹೇಳ್ಬೋದು. ಕಿಶೋರ್ ಅವ್ರ ಪಾತ್ರ ಆಗಿರ್ಬೋದು, ಉಮೇಶ್ ಅಣ್ಣ ಅವ್ರ ಪಾತ್ರ ಆಗಿರ್ಬೋದು. ಅಂಡ್ ಡೆಫಿನೆಟ್ಲಿ ಇನ್ನು ಮತ್ತಷ್ಟು ಹಲವಾರು ಕಲಾವಿದರಿದ್ದಾರೆ. ಕಾರ್ತಿಕ್ ಅಂಡ್ ಕಾರ್ತಿಕ್ ಅಂತಾನೆ ಕರೀತಾರೆ ಅವ್ರನ್ನ. ಇಬ್ರು ಜೊತೆನೂ ನನ್ನ ಸ್ಕ್ರೀನ್ ಶೇರಿಂಗ್ ನೋಡಿದ್ರಿ ನೀವು ಅದರಲ್ಲಿ. ಸೊ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂಥ ಒಂದು ಯುನೀಕ್ ವೇ ಆಫ್ ಸ್ಟೋರಿ ಆರ್ಕ್ ಇದೆ. ಬಟ್ ಎಲ್ಲೂ ಯಾವುದು ಲೂಸ್ ಎಂಡ್ಸ್ ಇಲ್ಲ. ದಟ್ ಇಸ್ ಸಮಥಿಂಗ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್. ಐ ಆಮ್ ರಿಯಲಿ ಸಾರಿ ಇಫ್ ಐ ಆಮ್ ಬೋರಿಂಗ್ ಯು ಆಲ್. ನನಗೆ ಒಂದಷ್ಟು ವಿಷಯಗಳನ್ನ ಹೇಳ್ಕೊಡ್ಬೇಕು ಅನ್ನೋ ಒಂದು ಆಸೆ. ಬಟ್ ಟ್ರೇಲರ್ ಇಷ್ಟೊಂದು ನೋಡ್ಬಿಟ್ಟು ನಾನೇ ಒಂಥರ ಮೊಬ್ಬಾಗಿದ್ದೀನಿ. ಸೊ ಹಾಗಾಗಿ ಹೆಚ್ಚು ಮಾತಾಡ್ತಾ ಇದ್ದೀನಿ. ಪ್ರಾಬಬ್ಲಿ ಸಿನಿಮಾ ನೋಡಿದ್ಮೇಲೆ ಇನ್ನೂ ಹೆಚ್ಚು ಮಾತಾಡಿ ನಿಮ್ಗೆಲ್ಲರಿಗೂ ಡಿಸ್ಟರ್ಬ್ ಮಾಡ್ತೀವಿ ಅನ್ಸುತ್ತೆ. ಸೊ ಇನ್ನೊಂದು ಸ್ವಲ್ಪ ಹೇಳಿಲ್ಲ ಹೇಳಲ್ವೇ? ಸಾಕಾ ರಾತ್ ಸಾಕು ಅಂದ್ರು ಸಾಕು ಬಿಡಿ. ಅಂಡ್ ನನಗೆ ನಿಜ ಇದು ಹೇಳ್ಬೇಕು, ನನಗೆ ಮನೋಹರ್ ಅವರು ಮತ್ತೆ ಮೋಕ್ಷೇಂದ್ರ ಅವರು ನನ್ನನ್ನ ಇಷ್ಟಿರೋವಾಗ್ಲಿಂದ ನೋಡಿದ್ದೀರಾ ಅಂದ್ರೆ ಇಲ್ಲಪ್ಪ, ನಾನೊಂದು 16 ವರ್ಷ, ನನ್ನ ಮೊದಲನೇ ಸಿನಿಮಾ ಆಗಿರ್ಬೋದು ಅಥವಾ ಮೊದಲನೇ ಆಲ್ಬಮ್ ಸಾಂಗ್ ಏನಿತ್ತು ಆ ಟೈಮ್ನಿಂದಲೂ ಇವರೆಲ್ಲ ನಮ್ಮ ಮಾಧ್ಯಮದವರು ನನ್ನನ್ನು ನೋಡ್ತಾ ಬಂದಿದ್ದಾರೆ, ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಇವ್ರು ಇಲ್ಲದೆ ಪ್ರಾಬಬ್ಲಿ ನಮ್ಮ ಚಿತ್ರಗಳು ಅಥವಾ ನಾನು ಮಾಡುವಂಥ ಪಾತ್ರಗಳು ಇಷ್ಟು ಮಟ್ಟಿಗೆ ರೀಚ್ ಆಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ನನ್ನ ಕಡೆಯಿಂದ ನನ್ನ ಡೀಪೆಸ್ಟ್ ಗ್ರಾಟಿಟ್ಯೂಡ್ ನಿಮ್ಮೆಲ್ಲರಿಗೂ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ರಿಯೇಟಿಂಗ್ ದಿಸ್ ಸ್ಟೇಜ್ ಫಾರ್ ಮೀ. ಸೂಪರ್ ಸೂಪರ್. ನೀವು ಹೇಳಿದ ಒಂದು ಮಾತಿಗೆ ನಾನು ಅಗ್ರಿ ಆಗ್ತೀನಿ. ಇನ್ನೋಸೆನ್ಸ್ ತುಂಬಿ ತುಳುಕ್ತಾ ಇದೆ ಮುಖದಲ್ಲಿ. ಮತ್ತೆ ಪ್ರತಾಪಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾವು ಒಂದು ಪಾತ್ರ ಮಾಡಿ ಅಂತ ಹೇಳೋದಲ್ಲ, ಅದನ್ನ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಸಿನಿಮಾದಲ್ಲಿ ಪಾತ್ರ ಆಗಿರ್ಬೋದು, ನಮ್ಮ ಮನೆಯಲ್ಲಿ ನಮಗೆ ಬ್ಯಾಕ್ ಬೋನ್ ನಮ್ಗೆ ನಿಂತಿರೋದು, ಕೆಲಸ ಮಾಡಿರೋದಾಗಿರ್ಬೋದು, ನಮ್ಮ ಮನೇಲಿ ಪ್ರತಿ ಒಬ್ಬರು ನಮಗೆ ಸಪೋರ್ಟ್. ನಾನು 4 ಜನ ಫ್ಯಾಮಿಲಿ, ಸಂಜೆ ಒಬ್ಬ ಅಮೆರಿಕದಲ್ಲಿ ಇರ್ಬೋದು. ಬಟ್ ನೀವು 20-25 ಜನ ನಮ್ಮ ಮನೆ ನಮ್ಮನ್ನೇನು ನೋಡ್ಬೇಕಿಲ್ಲ, ನೀವೆಲ್ಲರೂ ಒಂದು ಬ್ಯಾಕ್ ಬೋನೆ. ಸೊ ಅದರಿಂದ ನಮ್ಗೆಲ್ಲರೂ ಎಲ್ಲ ಕೆಲಸನೂ ಸ್ಮೂತಾಗಿ ಆಗೋದು. ನಿಮ್ಮ ಪಾತ್ರನ ಅಚ್ಚುಕಟ್ಟಾಗಿ ನೀವು ನಿರ್ವಹಿಸಿದ್ರೆ ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಇದರಿಂದ ನೀವು ಮುಂದಕ್ಕೆ ಒಂದು ಆಕ್ಟಿಂಗ್ ಕರಿಯರ್ ನಿಮ್ಗೆ ಸರಿಶಾಲಿ ಅಂತ ಹೇಳ್ತೀನಿ. ಇನ್ಮೇಲೆ ಯಾರು ಪ್ರತಾಪ್ ಅವ್ರಿಗೆ ಡಬ್ಬಾ ಹೀರೋ ಅಂತೆಲ್ಲ ಹೇಳಂಗಿಲ್ಲ ಈ ಸಿನಿಮಾ ಆದ್ಮೇಲೆ. ನಾನು ಒಪ್ಪಲ್ಲ, ಯಾರು ಒಪ್ಪಲ್ಲ ಅಲ್ವಾ ಸಚಿನ್ ಸರ್? ಥ್ಯಾಂಕ್ ಯು ಸೋ ಮಚ್. ಒಂದು 2 ವಿಷಯಗಳನ್ನ ಮತ್ತೆ ಈ ಸಿನಿಮಾದ ವಿಜುವಲ್ಸ್ಗೆ ಆಕ್ಚುಲಿ ಇಷ್ಟು ಒಂದು ಅದ್ಭುತವಾದಂಥ ವಿಜುವಲ್ ನೀವೇನು ನೋಡ್ತಿದ್ದೀರಾ, ಇದಕ್ಕೆ ಕಾರಣರಾದಂಥ ನಮ್ಮ ನಾಗೇಶ್ ಅವರು. ಇವತ್ತು ಆಕ್ಚುಲಿ ಅವ್ರು ಇಲ್ಲಿಲ್ಲ, ಅವ್ರ ಕೆಲಸದಲ್ಲಿದ್ದಾರೆ. ಬಟ್ ಅವ್ರ ಬಗ್ಗೆ ಡೆಫಿನೆಟ್ಲಿ ಮಾತಾಡ್ಬೇಕು. ನಾನು ಅವ್ರನ್ನ ಸಂಜೆಲಿಗ ಬನ್ಸಾಲಿ ಅಂತ ಕರೀತಿದ್ದೆ. ಯಾಕೆಂದ್ರೆ ಅವ್ರು ಹೇಳ್ತಿದ್ರು ನಾನು ಪ್ರಾಬಬ್ಲಿ ಮೇಲ್ ಆಕ್ಟರ್ಸ್ಗೆ ಅಷ್ಟು ಲೈಟಿಂಗ್ ಎಲ್ಲ ಮಾಡಿ ಅವ್ರನ್ನ ರಾಗ್ ತೋರಿಸ್ಬೋದು, ಬಟ್ ಹೆಣ್ಮಕ್ಳಿಗೆ ಮಾತ್ರ ಡೆಫಿನೆಟ್ ಆಗಿ ಆ ಸ್ಕ್ರೀನ್ ಅಲ್ಲಿ ನಾನು ಅವರ ಒಂದು ಇಮೋಷನ್ಸ್ ಏನಿದೆ ಅದನ್ನ ಪೋರ್ಟ್ರೇ ಮಾಡೋಕ್ಕೋಸ್ಕರ ನಾನು ತುಂಬಾ ಬ್ಯೂಟಿಫುಲ್ ಆಗಿ ಲೈಟಿಂಗ್ ಮಾಡ್ತೀನಿ ಅಂತ. ಸೊ ಅವರೊಬ್ರು. ಅಂಡ್ ನೀವು ನೋಡಿದಂತ ಕೆಲವೊಂದು ವಿಜುವಲ್ಸ್ ಇಟ್ಸ್ ಆಲ್ ಡನ್ ಇನ್ ಅ ಸೆಟ್. ಸೊ ಆ ಸೆಟ್ಗೆ ಇವರ ಕ್ರಿಯೇಟಿವಿಟಿ, ರಾಜ್ ಅವರ ಕ್ರಿಯೇಟಿವಿಟಿ
ಪ್ರತಿಯೊಂದು ಐಟಮ್ಸ್ ಅಲ್ಲಿ ಇಟ್ಟಂತ ಐಟಮ್ಸ್ ನಮ್ಮ ಹತ್ರ ಫೋಟೋಸ್ ಇದೆ ಕೆಲವೊಂದು ಕಂಟಿನ್ಯೂಟಿದು. ಸೊ ಅದನ್ನೆಲ್ಲ ನೋಡಿದಾಗ ಒಂದು ಡೆಪ್ತ್ ಅಲ್ಲಿ ಒಂದು ಕ್ಯಾರೆಕ್ಟರ್ಗೆ ಬೇಕಾದಂತ ಅಷ್ಟು ಒಂದು ಪ್ರಿಪರೇಷನ್ಸ್ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ ದಟ್ ಯು ಡಿಡ್ ದಟ್ ರಾಜ್. ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಸೆಟ್ ಅಲ್ಲಿ ಶೂಟ್ ಮಾಡಿದ್ದು. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದು ಫೋಟೋ ಆಪರ್ಚುನಿಟಿ. ಸಿನಿಮಾ ನಾಯಕ ನಟರು ಅಂದ ತಕ್ಷಣ ನಮ್ಗೆ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಕಲಾವಿದರಾಗಿ ಆನ್ ಸ್ಕ್ರೀನ್ ನೋಡಿರ್ತೀವಿ. ಆದ್ರೆ ಒಂದಷ್ಟು ಜನರಿಗೆ ಮಾತ್ರ ಈ ತರ ಕ್ರಿಯೇಟಿವ್ಸ್ ಅಲ್ಲಿ ಆಸಕ್ತಿ, ಡೈರೆಕ್ಷನ್ ಅಲ್ಲಿ ಆಸಕ್ತಿ, ಪ್ರೊಡಕ್ಷನ್ ಅಲ್ಲಿ ಆಸಕ್ತಿ, ಅಥವಾ ಸಿನಿಮಾದ ಎಲ್ಲ ಆಯಾಮಗಳನ್ನ ಕಲಿಯೋದ್ರಲ್ಲಿ ಆಸಕ್ತಿ. ಅದೆಲ್ಲದೂ ನಿಮ್ಮ ಮೊದಲ ಹೆಜ್ಜೆಲ್ಲೇ ನಮಗ್ ಕಾಣ್ತಾ ಇದೆ. ಹೆಂಗಿದೆಲ್ಲ ಈ ಟ್ರಾನ್ಸ್ಫಾರ್ಮೇಶನ್? ಗೊತ್ತಿಲ್ಲ, ತುಂಬಾ ಆನೆಸ್ಟ್ ಆಗಿ ಕೆಲಸ ಮಾಡಕ್ ಬಂದಿದ್ದೀವಿ ಅಷ್ಟೇ. ಕೆಲಸ ಮಾಡ್ತಾ ಇದೀವಿ. ಕೂತ್ಕೊಳ್ಳಿ ಮೇಲೆ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ತುಂಬಾ ಎಮೋಷನಲ್ ಡೇ ಇವತ್ತು. ಆಕ್ಚುಲಿ ತುಂಬಾ ಒಂದು ಆನೆಸ್ಟ್ ಜರ್ನಿ. 1.5 years 2 years ಇಂದ ಕಮಲ್ ಶ್ರೀದೇವಿ ಚಿತ್ರ ಹೇಗೆ ಬರಬೇಕು ಅಂತ ಒಂದು ಶೇಪ್ ಅಪ್ ಅಲ್ಲಿ ಡಿಸೈನ್ ಮಾಡ್ಕೊಂಡು ಹೀಗೆ ಬರಬೇಕು ಅಂತ ತುಂಬಾ ಜನ ಟಾರ್ಚರ್ ಮಾಡಿದ್ದೀನಿ. ಮೇ ಬಿ ಎಲ್ಲರೂ ತುಂಬಾ ಖುಷಿ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಬಟ್ ಎಷ್ಟು ಟಾರ್ಚರ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಅದು ಕ್ಯಾಮ್ರಾ ಮುಂದೆ ಬೈಕಾಗಿಲ್ವಲ್ಲ ಪಾಪ. ದೆನ್ ಖುಷಿ ಆಗುತ್ತೆ. ಎಲ್ಲೋ ನಾವು ತಗೊಂಡಿದ್ದ ಲೈನ್ಗೆ ನ್ಯಾಯ ಒದಗಿಸಿದೀವಿ ಅನ್ಸುತ್ತೆ. ಅದೇ ನಮ್ಮ ಕಾರ್ತಿಕ್ ಅವ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋರು. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾನ ಲೈನ್ ನಾವು ತಗೊಂಡಿದ್ದು. ಒಂದು ಹೆಣ್ಣಿನ ಸುತ್ತ ಹೆಣ್ಣು ಅಂದ್ರೆ ನಿಮ್ಗೆ ತಾಯಿ ಆಗ್ತಾಳೆ, ತಂಗಿ ಆಗ್ತಾಳೆ, ಅತ್ತೆ ಆಗ್ತಾಳೆ, ವಯಸ್ಸಾಗ್ತಾಳೆ. ಅದನ್ನಷ್ಟು ಜರ್ನಿ, ಆ ಜರ್ನಿಯಲ್ಲಿ ಏನೇ ಯಾರೆಲ್ಲ ಮೇಲ್ ಡಾಮಿನೇಷನ್ ಇರತ್ತಲ್ಲ, ಆ ಥರದನ್ನೆಲ್ಲ ಒಂದು ಸಿಂಬಾಲಿಕ್ ಆಗಿ, ಮೆಟಾಫರ್ ಆಗಿ ಸಿನಿಮಾಗೆ ನಾವು ಏನ್ ಮಾಡ್ಬೋದು ಅಂತ ಒಂದು ಬಂದಾಗ, ಒಂದು ಕಮಲ್ ಶ್ರೀದೇವಿ ಅಂತ ಒಂದು ಶ್ರೀದೇವಿ ಅನ್ನೋ ಒಂದು ಪಾತ್ರ, ಶ್ರೀದೇವಿ ಪಾತ್ರಕ್ಕೆ ತುಂಬಾ ಜನ ನಾವು ಆಕ್ಚುಲಿ ಶ್ರದ್ಧಾ ಶ್ರೀನಾಥ್ ಅವ್ರು ಬರ್ಬೇಕಾಗಿತ್ತು ಈ ಸಿನಿಮಾಗೆ. ದೆನ್ ಅದಾದ್ಮೇಲೆ ಇನ್ನೂ ಒಂದು 2-3 ಹೀರೋಯಿನ್ಗಳು ಆಗಿತ್ತು ಕೂಡ. ದೆನ್ ನನಗೆ ತುಂಬಾ ತಲೆಯಲ್ಲಿ ಸಂಗೀತ ಮಾಡಿದ್ರೆ ಈ ಪಾತ್ರ ತುಂಬಾ ಚೆನ್ನಾಗಾಗತ್ತೆ ಅಂತ. ಯಾಕಂದ್ರೆ ನಮ್ಮ ಡೈರೆಕ್ಟರ್ಗೆ ಸಂಗೀತನ ಹೋಲ್ಡ್ ಮಾಡಿ ಸರ್, ಸಂಗೀತನ ಹೋಲ್ಡ್ ಮಾಡಿ, ಶ್ರದ್ಧಾ ಮೇಡಮೇ ಬರಲಿ ಅಂತ ನಂಬಿಕೆನೇ ಇರಲಿಲ್ಲ ಅವ್ರಿಗೆ. ಬಟ್ ಎಲ್ಲೋ ಒಂದು ಇಂಟ್ಯೂಷನ್, ಸಂಗೀತ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ. ಅವ್ರದ್ದು ನಾನು ತುಂಬಾ ಸಿನಿಮಾಗಳು ನೋಡಿದ್ದೀನಿ. ತುಂಬಾ ಒಳ್ಳೆ ಪಾತ್ರ ಇದು. ಈ ಪಾತ್ರನ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ನಂಬಿಕೆ ತುಂಬಾ ಸ್ಟ್ರಾಂಗ್ ಆಗಿ ನಮಗೆ ನಂಬಿಕೆ. ಸೊ ಸಂಗೀತ ನಮ್ಮ ತಂಡಕ್ಕೆ ಬಂದಿದ್ದು ತುಂಬಾನೇ ಖುಷಿ ಇದೆ. ಸಂಗೀತನ ಪಾತ್ರ ಇವತ್ತರೆಗೂ ಎಲ್ಲೂ ರಿವೀಲ್ ಮಾಡಿಲ್ಲ. ನಾನು ರಿವೀಲ್ ಮಾಡ್ತಾ ಇದ್ದೀನಿ ಇವತ್ತು. ಒಂದು ಪ್ರಾಸ್ಟಿಟ್ಯೂಟ್ ಪಾತ್ರನ ಮಾಡ್ತಾ ಇದ್ದಾರೆ. ತುಂಬಾ ಡೇರಿಂಗ್ ಬೇಕು ಆ ಪಾತ್ರಕ್ಕೆ, ತುಂಬಾ ಧೈರ್ಯ ಬೇಕು, ಅಂಡ್ ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಬೇಕು. ತುಂಬಾ ಕಷ್ಟ ಅದು ಆಕ್ಚುಲಿ. ತುಂಬಾ ಒಂದಷ್ಟು ಫೈಟ್ಸ್ಗಳಿತ್ತು, ಒಂದಷ್ಟು ಎಮೋಷನಲಿ ಅವರು ಎಷ್ಟು ಸಾರಿ ಅವರು ಬ್ರೇಕ್ ಡೌನ್ ಆಗಿದ್ದಾರೆ. ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ ಅವ್ರನ್ನ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಮಲ್ ಶ್ರೀದೇವಿ ತಂಡದಿಂದ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ. ನೆಕ್ಸ್ಟ್ 2025 ಅಲ್ಲಿ ಯಾವುದೇ ಅವಾರ್ಡ್ಸ್ಗಳು ಬಂದ್ರು ಫಸ್ಟ್ ಅವ್ರ ಹೆಸರು ಇರಲೇಬೇಕು. ಇಲ್ಲ ಅಂದ್ರೂ ಸರ್ ನೀವೇ ಇದ್ದೀರಾ, ಗಲಾಟೆ ಮಾಡೋದು ಈ ಸರಿ ಅವಾರ್ಡ್ ತಗೊಂಡ್ಬಿಡೋಣ. ಇಲ್ಲ, ಅದು ಆರ್ಟಿಸ್ಟ್ಗಳಿಗೆ ಅವಾರ್ಡ್ಗಳು ಮಿಸ್ ಆಗ್ತಿರತ್ತೆ ಯಾವಾಗಲೂ ಪ್ರತಿ ಸಾರಿ. ಈ ಸಾರಿ ಅದು ಏನಾದ್ರು ಆಗಲಿ, ಇದ್ರ ಮೇಲೂ ಬರಲಿಲ್ಲ ಅಂದ್ರೆ ಏನು ಮಾಡಕ್ಕೆ. ಖಂಡಿತವಾಗ್ಲೂ ಒಂದು ಸ್ಟೇಟ್ ಅವಾರ್ಡ್ ಬರುವಂತ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸಂಗೀತ ಅವರು. ಥ್ಯಾಂಕ್ ಯು ಸೋ ಮಚ್ ಸಂಗೀತ ಅವರೇ. ಅಂಡ್ ಸಚಿನ್ ಬಗ್ಗೆ ನಾನು ಹೇಳಲೇಬೇಕು. ಸಚಿನ್ ಈ ಸಿನಿಮಾದಲ್ಲಿ ನನ್ಗೆ ಸಾಂಗ್ ಬೇಕು, ಫೈಟ್ ಬೇಕು, ಅದು ಬೇಕು, ಇದು ಏನೂ ಹೇಳಿಲ್ಲ ನನಗೆ. ನಾನು ಎಲ್ಲೋ ಒಂದ್ ಕಡೆ ನನ್ನ ಫ್ರೆಂಡ್ ಅಂದ್ಬಿಟ್ಟು ಅಡ್ವಾಂಟೇಜ್ ತಗೊಂತಿದ್ದಿಲ್ಲ ಅನ್ನೋದು ಒಂದ್ಸರಿ ನನ್ನ ಮೈಂಡಲ್ಲಿ ಬರೋದು ಯಾವಾಗ್ಲೂ. ಇಲ್ಲ ನನಗೇನು ಅಂದ್ರೆ ನಾನು ಸಿನಿಮಾ ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಯೋಚನೆ ಮಾಡಕ್ ಹೋಗೋದಿಲ್ಲ ನಾನು. ಸೊ ಸಚಿನ್ ಆಗಲಿ ಯಾವಾಗ್ಲೂ ಅಷ್ಟೇ, ಪಾತ್ರಕ್ಕೆ ಏನ್ ಬೇಕೋ ಅದು ಮಾಡ್ತೀನಿ. ನಾನು ಗಡ್ಡ ಬಿಡ್ಬೇಕಾ, ಆಕ್ಚುಲಿ ಅವ್ರು 2 years ಅಂತ ಗಡ್ಡ ಬಿಟ್ಕೊಂಡು ಹೋಗ್ತಾರೆ. ಮದುವೆ ಟೈಮಲ್ಲೂ ಅದೇ ತರ ಗಡ್ಡ ಬಿಟ್ಟಿದ್ರು ಅವರು. ದೆನ್ ತುಂಬಾ ಅಚ್ಚುಕಟ್ಟಾಗಿ ಒಂದು ತುಂಬಾ ಫ್ರಸ್ಟ್ರೇಟೆಡ್ ಸೋಲ್, ಒಂದು ಅಸಹಾಯಕ ನಿರ್ದೇಶಕ ಅಂತ ಏನ್ ಹೇಳ್ತಾರಲ್ಲ, ಆ ತರದ ಒಂದು ನಿರ್ದೇಶಕನ ಒಂದು ಪಾತ್ರ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು. ದೆನ್ ಸಚಿನ್ಗೆ ಆ ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಹೊಡಿಬೇಕಾದ್ರೆ ನನಗೆ ನೋಡಕ್ ಆಗ್ತಿರ್ಲಿಲ್ಲ, ಹೊರಗಡೆ ಹೋಗಿ ನಿಂತ್ಕೊಂತಿದ್ದೆ ನಾನು. ಸೊ ತುಂಬಾ ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ. ಅಂಡ್ ನಮ್ ಕಿಶೋರ್ ಸರ್ ಬಗ್ಗೆ ಮಾತಾಡೋಕೆ ಇಲ್ಲ, ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟರ್. ದೆನ್ ಅವರು ಕೂಡ ಸ್ಕ್ರಿಪ್ಟ್ ನ ತುಂಬಾ ರೀವರ್ಕ್ ಮಾಡಿದ್ರು. ಅವ್ರಿಗೂ ನಾರ್ಮಲ್ ಆಗಿ ಅವ್ರ ಸ್ಕ್ರಿಪ್ಟ್ಗಳೇ ಒಪ್ಕೊಳ್ಳೋದಿಲ್ಲ, ಮನೆಗೆ ಸೇರ್ಸೋದಿಲ್ಲ ಪಾಪ ಅವರು. ನಮ್ಮನ್ನ ಅವರು ಯಾವ ಮಟ್ಟಿಗೆ ಗೊತ್ತು ಅಂದ್ರೆ ಅವ್ರಿಗೆ ಅವ್ರ ACP ಒರಿಜಿನಲ್ ACPಗಳಿಗೂ ಅಷ್ಟು ಗೊತ್ತಿರಲ್ಲ, ಅಷ್ಟು ಗೊತ್ತಿದೆ ಅವ್ರಿಗೆ. ಒಂದಷ್ಟು ಪಾಯಿಂಟ್ಸ್ಗಳು, ಒಂದಷ್ಟು ವರ್ಕ್ ತುಂಬಾ ಕೂಡ ಚೆನ್ನಾಗಿ ಮಾಡಿದ್ರು ಕಿಶೋರ್ ಸರ್ ಆಗಿರ್ಲಿ.
ರಮೇಶೇಂದ್ರ ಸರ್ದು ನಾನು ಹೇಳಬೇಕು. ರಮೇಶೇಂದ್ರ ಸರ್ ಎಕ್ಸ್ಟ್ರಾಡಿನರಿ ಒಂದು ಪಾತ್ರ ಮಾಡಿದ್ದಾರೆ ಇದರಲ್ಲಿ. ಮಾರೇನಹಳ್ಳಿ ಮುನ್ಸ್ವಾಮಿ ಅನ್ನೋದೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ಕೂಡ ಸಂಗೀತ ಅವ್ರಿಗೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಆಫ್ಟರ್ ಸಪ್ತಸಾಗರದಾಚೆ ತುಂಬ ಚೆನ್ನಾಗಿ ಈ ಪಾತ್ರನ ಅವರು ಕೂಡ ಮಾಡಿದ್ದಾರೆ. ಆ್ಯಂಡ್ ಅಕ್ಷಿತಾ ಬಗ್ಗೆ ಹೇಳಬೇಕು, ಕರೆಕ್ಟಾಗಿ ಹೇಳಿದ್ದೀನಿ. ಅಕ್ಷತಾ ಅಂತಿದ್ರ ಅಕ್ಷಿತಾ ಅವರು ಒಂದು ತುಂಬ ಬೋಲ್ಡ್ ಆಗಿರೋ ಒಂದು ಪಾತ್ರ ಮಾಡಿದ್ದಾರೆ. ಒಂದು ಲೆಸ್ಬಿಯನ್ ಕ್ಯಾರೆಕ್ಟರ್ ಬರುತ್ತೆ ಈ ಸಿನಿಮಾದಲ್ಲಿ. ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು 2-3 ಬೇರೆ ಬೇರೆ ಆರ್ಟಿಸ್ಟ್ಗಳನ್ನ ಕೇಳಿದ್ದೆ ಕೂಡ. ಈ ಪಾತ್ರ ಅಂತ ಕೇಳಿದ ತಕ್ಷಣ ಇಂಜರಿ ಅವರು ಏನಕ್ಕೆ ಮಾಡ್ತಿಲ್ಲ ಅನ್ನೋ ನನಗೂ ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ಇವು ತುಂಬ ಚೆನ್ನಾಗಿ ಮಾಡಿದ್ರು. 2 ಡೈಮೆನ್ಷನ್ಸ್ ಬರುತ್ತೆ ನಮಗೆ. ಒಂದು ಸ್ಟೇಷನಲ್ಲಿ ಆಗಿರ್ಬೋದು, ಒಂದು ಶ್ರೀದೇವಿ ಒಟ್ಟಿಗೆ ಇರೋವಂಥ ಒಂದಷ್ಟು ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ. ಒಂದು 20-25 ಮಿನಿಟ್ಸ್ ಬರ್ತಾರೆ ಸಿನಿಮಾದಲ್ಲಿ. ಬಟ್ ಅವತ್ತಿಂದನೂ ಇವತ್ತವರೆಗೂ ನಮ್ಮ ಜೊತೆ ಎಲ್ಲ ತಂಡದ ಜೊತೆ ನಿಂತು ನೀವು ಈ ಕ್ಯಾಮರಾ ನೋಡ್ಕೊಂಡು ಮಾತಾಡಲಿಲ್ಲ ಅಂದ್ರೆ ಅವರೆಲ್ಲ ನಗ್ಕೊಂಡಿದ್ದಾರೆ. ಪರವಾಗಿಲ್ಲ. ನೀವು ಅಕ್ಷಿತಾ ಅಲ್ರಿ, ನನಗೆ ಇವಾಗ ಅಂಕಿತಾ ತುಂಬಾ ಚೆನ್ನಾಗಿ ಅವರು ಅಕ್ಷಿತಾ ಅವರು ಆ ಪಾತ್ರನ ಮಾಡಿದ್ರು. ದೆನ್ ನಮ್ಮ ಮಿತ್ರ ಸರ್ ನಾನು ಒಂದು 10 years ಇಂದ ಗೊತ್ತು. ಪ್ರತಿ ಸಾರಿನೂ ನಾನು ಮಿತ್ರ ಸರ್ನ ಈ ಪಾತ್ರಕ್ಕೆ ಅವ್ರು ಸೂಟ್ ಆಗ್ತಾರಾ ಇಲ್ಲ ಸೂಟ್ ಆಗಲ್ಲ ಅಂದ್ರೆ ಬೇಡ ಅಂತ ನಾನು ತುಂಬಾ ಸರಿ ಅನ್ಕೊಂಡಿದ್ದೆ. ಈ ಸಾರಿ ಅಷ್ಟೇ ಕೇಳಿದ ತಕ್ಷಣನೇ ಸರ್ ಒಂದು ಪಾತ್ರ ಇದೆ ಮಾಡಬೇಕು ಅಂದ ತಕ್ಷಣ ಅವರು ಪಾಪ ಕರಾವಳಿ ಸಿನಿಮಾದಲ್ಲಿ ಲುಕ್ ಎಲ್ಲ ಅದರಲ್ಲೇ ಇದ್ರು. ಪಾಪ ಅದೇ ಥರದ ನನಗೆ ಬಂದು ಮಾಡಿಕೊಟ್ರು. ತುಂಬಾ ಚೆನ್ನಾಗಿದೆ. ನಮ್ಮ ಇವನು ನವೀನ ಅವನ ಬಗ್ಗೆ ನಂಬಿಕೆನೇ ಇರಲಿಲ್ಲ ನಮ್ಮ ಟೀಮಲ್ಲಿ ಯಾರಿಗೂ, ಇವನೇನು ಮಾಡ್ತಾನೆ ಅನ್ನೋದೊಂದು. ಬಟ್ ಅವನ್ನ ಒಂದಷ್ಟು ರೀಲ್ಸ್ಗಳೆಲ್ಲ ನೋಡಿದ್ದೆ. ನನ್ನ ಸಿನಿಮಾ ಮಾರ್ಕೆಟ್ ಏರಿಯಾದಲ್ಲಿ ನಡೆಯುತ್ತೆ, ಆ ಪಾತ್ರಕ್ಕೆ ಇವನು ತುಂಬ ಸೂಟಬಲ್ಲು. ಕಾರ್ಟೂನ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ. ಆ್ಯಂಡ್ ನಮ್ಮ ಕಾರ್ತಿಕ್ ಆಗಿರ್ಬೋದು, ನಮ್ಮ ಕಾರ್ತಿಕ್ ಇನ್ನೊಂದು ಕಾರ್ತಿಕ್ ಆಗಿರ್ಬೋದು, ಅವರೆಲ್ಲ ಎಕ್ಸ್ಟ್ರಾಡಿನರಿ. ಅಂದರೆ ಯಾರೋ ಒಂದು ಪಾತ್ರಕ್ಕೆ ಬಂದು ಹೋಗೋ ಥರ ಅಲ್ಲ, ಹೆಣ್ಣಿನ ಸುತ್ತ 7 ಕ್ಯಾರೆಕ್ಟರ್ಗಳು ಸುತ್ತಾ ಇರುತ್ತೆ. ಒಂದಷ್ಟು ಮೆಟಾಫೋರ್ ಆಗಿ ವರ್ಕ್ ಮಾಡಿದ್ದೀವಿ ನಾವು. ಇವನ್ ಕ್ಯಾರೆಕ್ಟರ್ ಆಗಿರ್ಬೋದು, ಕಾರ್ತಿಕ್ ಕ್ಯಾರೆಕ್ಟರ್ ಆಗಿರ್ಬೋದು, ಮಿತ್ರ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು, ಉಮೇಶ್ ಅನ್ನೋ ಕ್ಯಾರೆಕ್ಟರ್ ಆಗಿರ್ಬೋದು, ಎಲ್ಲ ಪಾತ್ರಗಳು ಆ ಏಜಿನ ಮೈಂಡ್ ಸೆಟ್ ಅವರು ಹೆಣ್ಣನ್ನ ಯಾವ ರೇಂಜಲ್ಲಿ ದೌರ್ಜನ್ಯ ಮಾಡ್ತಾರೆ, ಆಗೋ ಆಫ್ಟರ್ ಎಫೆಕ್ಟ್ಸ್ ಏನು ಎರಡೂ ಒಟ್ಟಿಗೆ ಕೂಡ ನಾವು ಹೇಳಿದ್ವಿ. ಆ್ಯಂಡ್ ಇಡೀ ಸಿನಿಮಾ ತಂಡದಲ್ಲಿ ನಮ್ಮ ಕತೆಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿಕೊಟ್ಟ ನಮ್ಮ ಸುನಿ ಬಗ್ಗೆ ಹೇಳಲೇಬೇಕು. ನಾನು ಗಜರಾಮ ಚಿತ್ರದ ನಿರ್ದೇಶಕ. ನನಗೆ ನಾನು ವರ್ಕ್ ಮಾಡ್ಬೇಕಾದ್ರೆ ಅನ್ನಿಸ್ತಾ ಇತ್ತು ನನಗೆ, ನಾನು ನೆಕ್ಸ್ಟ್ ಏನಾದ್ರು ಪಿಕ್ಚರ್ ಮಾಡಿದ್ರೆ ಇವ್ರ ಜೊತೆ ಮಾಡಬಹುದಲ್ಲ ಅಂತ. ದೆನ್ ಸುನಿ ಅಷ್ಟೇ, ಏನೇ ಆಗಲಿ ಏನೇ ಹೇಳಿದ್ರು ಕೂಡ ಓಕೆ ಸರ್ ನಾನು ಮಾಡ್ತೀನಿ ಸರ್. ಇವತ್ತಿಗೂ ಅಷ್ಟೇ ತುಂಬ ಫಾಲೋಅಪ್ಸ್ಗಳಿರುತ್ತೆ. ಆಸ್ ಎ ಡೈರೆಕ್ಟರ್ ಆದಾಗೆ ನಮಗೂ ಒಂದಷ್ಟು ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ. ಅದನ್ನೆಲ್ಲ ಅಚ್ಚುಕಟ್ಟಾಗಿ ನಿಂತು ಮಾಡಿಕೊಂಡ್ರು. ಕ್ಯಾಮ್ರಾಮನ್ ಸರ್ ಆಲ್ಸೋ ತುಂಬ ಒಳ್ಳೆ ಜರ್ನಿ ನನ್ನ ಜೊತೆ. ನನ್ನ ಪ್ರಣಯಂ ಕ್ಯಾಮ್ರಾಮನ್ ಆಗಿದ್ರು ಅವರು ಕೂಡ ಒಂದಷ್ಟು ಬ್ಯೂಟಿಫುಲ್ ಫ್ರೇಮ್ಸ್ಗಳನ್ನ ಇಟ್ಟು ತುಂಬ ಎಕ್ಸ್ಟ್ರಾಡಿನರಿ ಮಾಡಿದ್ರು. ಗುಣ ಅವರಾಗಿರ್ಬೋದು, ಕತೆರ ಅವರ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಅವರು ಕೂಡ ನನಗೆ ಇದೇ ಥರ ಸೆಟ್ ಬೇಕು, ಇಲ್ಲಿಲ್ಲೇ ಇರಬೇಕು ಅಂದರೆ ಆರ್ಟಿಸ್ಟ್ಗಳನ್ನ ಡೇಟ್ಗಳನ್ನ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ನಾವು ಶೂಟ್ ಮಾಡೋದೇ ತುಂಬ ದೊಡ್ಡ ಕೆಲಸ ಈ ಟೈಮಲ್ಲಿ. ಆ ಥರದ್ದೆಲ್ಲ ಒಂದಷ್ಟು ಆರ್ಡಿನನ್ಸ್ಗಳನ್ನ ಫೇಸ್ ಮಾಡಿ ತುಂಬ ಚೆನ್ನಾಗಿ ಇವತ್ತು ಒಂದು ಟೀಸರ್ನ ಪ್ರೆಸೆಂಟ್ ಮಾಡಿದ್ದೀವಿ, ಟ್ರೈಲರ್ನ ಪ್ರೆಸೆಂಟ್ ಮಾಡಿದ್ದೀವಿ. ಸೊ ತುಂಬ ಖುಷಿ ಆಗುತ್ತೆ. ದೊಡ್ಡ ಜರ್ನಿ. ಮ್ಯೂಸಿಕ್ ವೈಸ್ ನಿಮಗೆ ಥಿಯೇಟರ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನಾನು ತುಂಬ ಆನೆಸ್ಟ್ ಆಗಿ ನಂಬೋದು ಒಂದೇ, ಜನ ಕೊಡೋ ₹100ಗೆ ನಾವೇನು ಮಜಾ ಕೊಡ್ತೀವಿ, ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಅನ್ನೋದು. ವಿಜುವಲ್ಸ್ ವೈಸ್, ಮ್ಯೂಸಿಕ್ ವೈಸ್ ಯಾವುದೇ ಇಂಡಸ್ಟ್ರಿನ ಕಾಂಪೀಟ್ ಮಾಡ್ಬೋದು. ಆ ಥರದ ಒಂದು ವಿಷನ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್. ಅಲ್ಲ, ನಾನು ಇಷ್ಟೊತ್ತು ಪ್ರೊಡ್ಯೂಸರ್ ಕ್ರಿಯೇಟಿವ್ ಹೆಡ್ ಅಂತಿದ್ದೆ, ಕಾಸ್ಟಿಂಗು ಇವ್ರದೇ ಅಂತ ಗೊತ್ತಾಯ್ತು. ಎಲ್ಲ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಒಂದಷ್ಟು ಪ್ರತಿಭೆಗಳನ್ನ ನೋಡಿ ತಲೆಯಲ್ಲಿ ಇಟ್ಕೊಂಡು ಇದಕ್ಕೆ ಆಯ್ಕೆ ಮಾಡಿ ಬಹಳ ಚೆನ್ನಾಗಿ ಪಿಕ್ ಮಾಡಿದೀರಾ ಸರ್. ನಿಮ್ಮ ಬಾನ್ ಸ್ವಾಲೋ ಕಂಪನಿ ಬಗ್ಗೆ ಒಂದೆರಡು ಮಾತನಾಡ್ತೀರಾ? ಇಲ್ಲ, ನಾವು ಕಂಪ್ನಿ ಅಂತ ಸ್ಟಾರ್ಟ್ ಮಾಡಿದಾಗ್ಲೇ ತಲೆಯಲ್ಲಿ ತುಂಬ ಒಂದು ಕಾನ್ಶಿಯಸ್ ಏನು ಅಂದರೆ ಆರ್ಟಿಸ್ಟ್ ಆಗಿ ನಾವು ಫ್ಲಿಪ್ ಆಗ್ತಿದ್ದೀವಿ ಪ್ರೊಡಕ್ಷನ್ಗೆ. ದೆನ್ ನಮ್ಮ ಸಿನಿಮಾಗಳಾದಂಥ ಒಂದಷ್ಟು ಪ್ರಾಬ್ಲಮ್ಗಳನ್ನ ಈ ಪ್ರೊಡಕ್ಷನಲ್ಲಿ ಆಗಬಾರ್ದು ಅನ್ನೋದು ತುಂಬ ಸ್ಟ್ರಾಂಗ್ ಆಗಿತ್ತು. ಆ ಕಂಟೆಂಟ್, ಕ್ರಾಫ್ಟ್ಮನ್ಶಿಪ್ ಏನೇ ಆಗಲಿ ತುಂಬ ಸ್ಟ್ರಾಂಗ್ ಆಗಿ ಕಾನ್ಶಿಯಸ್ ಆಗಿ ನಾವು ಮಾಡಬೇಕು ಅನ್ನೋ ಒಂದೇ ರೀಸನ್ಗೋಸ್ಕರ ಪ್ರತಿಯೊಂದು ಪೋಸ್ಟರ್ ಆಗಿರ್ಬೋದು, ಪ್ರತಿಯೊಂದು ವಿಜುವಲ್ಸ್ ಆಗಿರ್ಬೋದು, ಸೌಂಡ್ ಕ್ವಾಲಿಟಿ ಆಗಿರ್ಬೋದು, ಎಲ್ಲದರಲ್ಲೂ ನಿಂತು ಟಿಲ್ ಡಿಸ್ಟ್ರಿಬ್ಯೂಷನ್ವರೆಗೂ ನಿಂತು ಸಿನಿಮಾ ಥಿಯೇಟರ್ವರೆಗೂ ತರೋವರೆಗೂ ಆ ಜವಾಬ್ದಾರಿ ತೊಗೊಂಡಿದ್ದೀನಿ. ಥ್ಯಾಂಕ್ ಯು ಸಚಿನ್, ಥ್ಯಾಂಕ್ ಯು ಸೋ ಮಚ್. ಗೊತ್ತಿಲ್ಲ ನನಗೆ, ಕೆಲವೊಂದ್ಸರಿ ನನಗೆ ಅನ್ಸುತ್ತೆ ತುಂಬ ಜಾಸ್ತಿ ಮಾಡ್ತಿದ್ದೀನಿ ಅನ್ಸುತ್ತೆ ನಾನು ಅಂತ.
ಪರವಾಗಿಲ್ಲ ನೀವು ಆರಾಮಾಗಿರಿ ಅಂತ ಸಚಿನ್ ಯಾವಾಗಲೂ ಅದು ಒಂದೇ ಹೇಳೋದು. ಬಟ್ ಇವತ್ತುವರೆಗೂ ನಾವು ಅನ್ಕೊಂಡಿದ್ದಕ್ಕೆ ಯಾರು ಕೂಡ ಅಡ್ಡ ಬಂದು ಇದು ಬೇಡ, ಇದನ್ನ ಮಾಡಬೇಡಿ, ಇದು ತಪ್ಪು ಅಂತ ಯಾರು ಹೇಳಲ್ಲ. ಅದಕ್ಕೋಸ್ಕರನೇ ಇಷ್ಟು ಚೆನ್ನಾಗಿ ನಮ್ಮ ವಿಜುವಲ್ಸ್ ಕಮ್ಮಿ. ಸೂಪರ್ ಸೂಪರ್, ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಇಂದ. ನಾಯಕನಾಗಂತೂ 100 ಸಿನಿಮಾಗಳಾಗ್ಲಿ ಅಂತ ಎಲ್ಲ ವೇದಿಕೆಲ್ಲೂ ವಿಶ್ ಮಾಡಿದ್ವಿ. ನಿರ್ಮಾಪಕರಾಗೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿಗ್ಗೆ ಅಂತ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬ್ಯಾಂಗ್ಳೂರ್ ಕುರ್ಮಾರ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರೆ ಇದೇ 19th ಸಿನಿಮಾ ರಿಲೀಸ್ ಆಗ್ತದೆ ಕರ್ನಾಟಕ. ಇಲ್ಲ 2 hours ತುಂಬಾ ಸೆನ್ಸಾರ್ಗೆ ಇವತ್ತು ಕಳಿಸ್ತಾ ಇದೀವಿ ಸಿನಿಮಾನ. 2 hours ಬಂದಿದೆ ನಮ್ಮ ಡ್ಯೂರೇಷನ್ ಲೆಂತ್. ಆ್ಯಂಡ್ 7 ಕ್ಯಾರೆಕ್ಟರ್ಗಳು ತುಂಬ ಅಚ್ಚುಕಟ್ಟಾಗಿ ಸ್ಕ್ರೀನ್ ಸ್ಪೇಸ್ ತೊಗೊಂಡಿರೋದ್ರಿಂದ ಎಲ್ಲೂ ಬೋರ್ ಆಗ್ದಂಗೆ ಫಸ್ಟ್ ಹಾಫ್ 1 hour ಬಂದಿದೆ, ಸೆಕೆಂಡ್ ಹಾಫ್ 1 hour ಬಂದಿದೆ. ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಸಿನಿಮಾ, ಎಲ್ಲೂ ಜನಕ್ಕೆ ಬೋರ್ ಆಗ್ದಂಗೆ ಕ್ರಿಸ್ಪಿಯಾಗಿ ಸಿನಿಮಾ ಮುಗಿಸಿದೆ. ತುಂಬಾ ಚೆನ್ನಾಗಿ ಸಿನಿಮಾ ಬಗ್ಗೆ, ಕಂಟೆಂಟ್ ಬಗ್ಗೆ, ಅದರ ಪಾತ್ರಗಳ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ರಿ. ಧನ್ಯವಾದಗಳು ನಿಮ್ಗೆ. ಡಿಸ್ಟ್ರಿಬ್ಯೂಷನ್ ಯಾರು? ಬ್ಯಾಂಗ್ಳೂರ್ ಕುಮಾರ್. ಸುಮಾರು ಸಿನಿಮಾಗಳಿದೆ. ಈ ವಾರ 11, ಬರೋ ವಾರ 10. ನಿಮ್ಗೆ ಬರೋದಕ್ಕೆ ನೆಕ್ಸ್ಟ್ ಬರುತ್ತೆ. ನಾವು ಅದು ಪ್ರತಿ ಸಾರಿ ಹೇಳ್ತೀವಿ. ಅದು ನನ್ನ ಆರ್ಟಿಸ್ಟ್ ಆಗಿ ನಾನು ಕೂಡ ನನ್ನ ಹೀರೋ ಆಗಿ ಮಾಡಿದಂಥ ಕೆಲಸಗಳಲ್ಲಿ ಸಿನಿಮಾಗಳಲ್ಲೂ ಅದೇ ಪ್ರಾಬ್ಲಮ್ಗಳಾಗಿರೋದು. ತುಂಬ ಆನೆಸ್ಟ್ ಆಗಿ ಎಫರ್ಟ್ ಹಾಕಿರ್ತೀವಿ, 2 ವರ್ಷ ಕಷ್ಟಪಟ್ಟಿರ್ತೀವಿ. ಒಂದು ಫ್ರೈಡಲ್ಲಿ ಈ ಥರ ನಂಬರ್ ಆಫ್ ರಿಲೀಸ್ಗಳು ಬಂದು ನಮ್ಮ ಕೆರಿಯರ್ಗಳನ್ನ ನಾವೇನೋ ಒಂದು ಸ್ಟೆಪ್ ಮೇಲೆ ಹೋಗ್ತೀವಿ ಅಂದ್ಕೊಂಡಿದ್ದಂಗೆ ನನಗೆ ಲಾಭ ಆಗ್ತಾ ಇರುತ್ತೆ. ದೆನ್ ಫಿಲಿಮ್ ಚೇಂಬರ್ ಅವ್ರು ಕೂಡ ನಾನು ರಿಕ್ವೆಸ್ಟ್ ಕೂಡ ಮಾಡಿದ್ದೀನಿ, ನಾವು ಅಟ್ಲೀಸ್ಟ್ ಇದಕ್ಕೊಂದು ಸ್ಟಾಪ್ ಬೇಕೇ ಬೇಕು. ಯಾಕಂದರೆ ಯಾವುದೋ ಒಂದು ಬೇರೆ ಪಿಕ್ಚರ್ ಅವರು ನನ್ನಷ್ಟೇ ಕಷ್ಟಪಟ್ಟಿರ್ತಾರೆ, ಎಲ್ಲರಿಗೂ ನ್ಯಾಯ ಸಿಗಬೇಕು. ಒಂದು 3-4 ಸಿನಿಮಾಗಳು ರಿಲೀಸ್ ಆದರೆ ಆ ವಾರಕ್ಕೆ ಸಾಕು ಅನಿಸುತ್ತೆ. ದೆನ್ ಇಷ್ಟೆಲ್ಲ ನಾವು ಕಷ್ಟಪಟ್ಟು ಪಬ್ಲಿಸಿಟಿ ಮಾಡಿರ್ತೀವಿ, ಒಂದಷ್ಟು ಎಫರ್ಟ್ ಹಾಕಿರ್ತೀವಿ, ಎನರ್ಜಿ ವೇಸ್ಟ್ ಆಗಿರುತ್ತೆ, ಮನಿದು ಎಲ್ಲ ಖರ್ಚಾಗಿರುತ್ತೆ. ಸಡನ್ನಾಗಿ ರಿಲೀಸ್ ಡೇಟ್ಗಳನ್ನ ಚೇಂಜ್ ಮಾಡ್ಕೊಡಿ ಅಂತ ಒಂದಷ್ಟು ಪ್ರೆಷರ್ ಬರುತ್ತೆ. ದೆನ್ ಟೈಮ್ಗಳು ನೋಡ್ಕೊಂಡು ಹೋಗ್ತಾ ಇದ್ರೆ ವರ್ಷಾನುಗಟ್ಲೆಯಿಂದ ನಾವು ಸಿನಿಮಾ ಇಟ್ಕೋಬೇಕಾಗುತ್ತೆ. ಆ ಬಡ್ಡಿಗಳು ಯಾರು ಕಟ್ತಾರೆ ಗೊತ್ತಿಲ್ಲ. ಅದಕ್ಕೆ ಫಿಲಿಮ್ ಚೇಂಬರ್ ಅವರು ಕೂಡ ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ನಂಬರ್ ಆಫ್ ರಿಲೀಸ್ಗಳನ್ನ ಕಮ್ಮಿ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಲಾಸ್ಟ್ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ ಕೂಡ ನಾನು. ಚೇಂಬರಿಂದ ನನಗೆ ಕಾಲ್ ಬಂದಿತ್ತು, ಬನ್ನಿ ನಿಮ್ಮದು ಪ್ರಾಬ್ಲಮ್ಸ್ ಏನಿದೆ ಅಂತ ಹೇಳಿ ಅಂತ. ನಾವು ಎವ್ರಿ ಟೈಮ್ ಪ್ರಾಬ್ಲಮ್ನ ಹೇಳ್ತೀವಿ, ಬಟ್ ಅದಕ್ಕೊಂದು ಸೊಲ್ಯೂಷನ್ ಸಿಗಬೇಕು ಅಷ್ಟೇ. ಯಾಕಂದರೆ ಇಷ್ಟು ಜನದ್ದು ಎಫರ್ಟು ಒಂದು ಫ್ರೀಡಲ್ಲಿ ಹೋಗ್ಬಾರ್ದು ಅನ್ನೋದಷ್ಟೇ ನಮ್ಮ ಇದು. ದೆನ್ ಎವ್ರಿ ಟೈಮ್ ನಮ್ಮ ಮೇಲೆ ಅದೇ ಥರ ದೌರ್ಜನ್ಯ ಅದೇ ಥರ ನಡೀತಿದ್ದಾಗ ಎಲ್ಲೋ ಒಂದು ಕಡೆ ನಮಗೂ ಸಾಕಪ್ಪ ಯಾರಿಗೋಸ್ಕರ ಇಷ್ಟು ಕಷ್ಟಪಡ್ತಿದ್ದೀವಿ ಅಂತ ಅನ್ನಿಸ್ಬಿಡುತ್ತೆ. ಸೊ ಎಲ್ಲ ಆರ್ಟಿಸ್ಟ್ಗಳ ಎಫರ್ಟು ಹಾಳಾಗಬಾರ್ದು ಅನ್ನೋದೇ ಅಷ್ಟೇ. ಜನಕ್ಕೆ ನೋಟಿಸ್ ಆಗಬೇಕು, ಓಕೆ ಇಟ್ಟು ಫ್ಲಾಪು ನಮ್ಮ ಕೈಯಲ್ಲಿ ಏನೂ ಇಲ್ಲ, ಜನಕ್ಕೆ ರೀಚ್ ಮಾಡೋದ್ರಲ್ಲಿ ನಾವು ತಲುಪ್ತಾ ಇದ್ದೀವಿ. ಸೊ ಜನ ನೋಡಿ ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತೇಳಿ ಅದು ರಿಲೀಸ್ಗೆ ಆಗದೆ ಒಂದಷ್ಟು ಪ್ರೆಷರ್ಗಳಾಗಿ ಮಿಸ್ಕಮ್ಯುನಿಕೇಶನ್ ಆಗೋದು ಅದೊಂದು ಆಗಬಾರ್ದು ಅನ್ನೋದಷ್ಟೇ ನನಗೆ. ಏನಾದ್ರು ಪ್ರಶ್ನೆ ಇದೆಯಾ? ಎಲ್ಲ ಕಾಯ್ಬೋದಿತ್ತಲ್ಲ ನೀವು. ಇವಾಗ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಡೆಫಿನೆಟ್ ಆಗಿದೆ. ಇವಾಗ ಯಾಕಂದ್ರೆ ಕಾನ್ಫಿಡೆನ್ಸ್ ಇದೆ, ಎಲ್ಲ ಇದೆ. ಇವಾಗ ಏನಾಗ್ತಿದೆ ಅಂದ್ರೆ ವಾರದಲ್ಲಿ ಜನಗಳು ಬರೋದು ಹೋಗೋದು ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಯಾವ ಸಿನಿಮಾ ನೋಡಬೇಕು, ಯಾವ ಸಿನಿಮಾ ಒಂದು 8 ತಿಂಗಳು ಕಾಲಿಷ್ಟ ಅದೇ ಪ್ರಾಬ್ಲಮ್ ಆಯ್ತು. ಅಲ್ಲ ಈಗ ಸಿನಿಮಾ ಯಾವ್ದು ನೋಡ್ಬೇಕು ಅಂತ ಜನಗಳು ಕನ್ಫ್ಯೂಸ್. ಅಲ್ಲೊಂದು ಸಿನಿಮಾ ಬಂದ್ರೆ ಯಾವ ಥಿಯೇಟರ್ಗೆ ಹೋಗ್ತಾರೆ, ಯಾವ 6 ತಿಂಗಳು ಕಾಯ್ದ್ರು ಅದೇ ಬರುತ್ತೆ. ಸರ್ ನಮ್ಮಲ್ಲಿ ಒಂದು ರೂಲ್ ಫಾರ್ಮ್ ಆಗೋದು, ಒಳ್ಳೆ ಸಿನಿಮಾ ಹೋಗ್ಬಿಡುತ್ತೆ. ಎಷ್ಟೇ ಕಾದ್ರೂ ಅದಕ್ಕೆ ರಿಸಲ್ಟ್ ಇಲ್ಲ. ಅಂದ್ರೆ ನಾನು ಗಜರ ಮಾಸ್ಟರ್ 8 months ನಾವು ಕಾದಿದ್ದು. 3 weeks ಬ್ಯಾಕ್ 2 ಸಿನಿಮಾ, 1 ಸಿನಿಮಾ. ಇಡೀ ತಂಡ ವೇದಿಕೆ ಮೇಲೆ ಬರ್ಬೇಕು ಒಂದು ಫೋಟೋ ಆಪರ್ಚುನಿಟಿಗೆ.